ಕ್ರೂಡ್ ಆಯಿಲ್ ರೇಟ್ ಕಡಿಮೆ ಆದ್ರೂ ಕೂಡ ರೇಟ್ ಜಾಸ್ತಿ ಆಗ್ತಿದೆ ಅನ್ನೋದು ಆರೋಪ. ನೋಡಿ, ಒಂದು ಸ್ಟಾಟಿಸ್ಟಿಕ್ಸ್ ಹೇಳ್ತೀನಿ. 2026ರಲ್ಲಿ ವಿ ಹ್ಯಾವ್ ಇಂಪೋರ್ಟೆಡ್ ನಿಯರ್ಲಿ 7,000 ಕೋಟಿ ಮೌಲ್ಯದ ಗೋಲ್ಡ್ ಅನ್ನ ಇಂಪೋರ್ಟ್ ಮಾಡ್ಕೊಂಡಿದೀವಿ. ಸೊ ಈ ದುಡ್ಡನ್ನು ನೀವು ಡಾಲರ್ ಅಲ್ಲೇ ಕೊಡಬೇಕಾಗ್ತದೆ. ಇಂಥ ವಿಚಾರಗಳನ್ನು ಹೇಳಿದಾಗ ಮತ್ತೆ ಪೆಟ್ರೋಲ್ ಡೀಸೆಲ್ ಅಷ್ಟೇ. ಅದಕ್ಕೆ ನರೇಂದ್ರ ಮೋದಿ ಅವರು ಹೇಳಿದ್ದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನು ಯೂಸ್ ಮಾಡಿ. ಹೌದು, ಡಾಲರ್ ರೇಟ್ ಕುಸಿತಕ್ಕೆ ರೀಸನ್ಸ್ ಏನು? ಮಾರ್ಕೆಟ್ ನ ಬೇರೆ ಬೇರೆ ಸ್ಥಿತಿಗತಿಗಳು. ಕಾಕ್ರೋಚ್ ಜನತಾ ಪಾರ್ಟಿ ಎಲ್ಲಿ ಬಿಜೆಪಿಯನ್ನ ಟಾರ್ಗೆಟ್ ಮಾಡಿತ್ತು ಅಂತ ಹೇಳಿ ಬಿಜೆಪಿಗರಿಗೆ ಹೆದರಿಕೆ ಆಗ್ತಾ ಇದೆ. ಕಾಕ್ರೋಚ್ ಜನತಾ ಪಾರ್ಟಿಯ ಸುಳ್ಳುಗಳನ್ನ ಜನರ ಮುಂದೆ ಇಡುವಂತ ಕೆಲಸ ನಮ್ಮ ಯಂಗ್ಸ್ಟರ್ಸ್ ಮಾಡ್ತಾ ಇದ್ದಾರೆ. ಈಗ ಒಂದ್ ನಿಮಿಷ ಕೇಳಿ, ಅವ್ರಿಗೆ ಇರ್ತಕ್ಕಂಥ ಫಾಲೋವರ್ಸ್ ಅನೇಕ ಜನ ಫೇಕ್ ಇರ್ತಕ್ಕಂಥದ್ದು ಕೂಡ ಗೊತ್ತಾಗಿದೆ. ಒಂಚೂರು ಬಿಜೆಪಿಗೆ ಫೇವರ್ ಆಗೋ ತರ ಇದ್ದಿದ್ರೆ ಇಡೀ ಬಿಜೆಪಿ ಕಾಕ್ರೋಚ್ ಜನತಾ ಪಾರ್ಟಿ ಬೆಂಬಲಿಸ್ತಾ ಇತ್ತು. ಆ ರೀತಿ ನೋಡಿ, ನಾನು ಇಫ್ಸ್ ಅಂಡ್ ಬಟ್ಸ್ಗೆಲ್ಲ ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ನಿಮ್ಗೆ ದೇಶದ ಯುವಕರನ್ನ ಜಿರಳೆಗಳು ಅಂತ ಹೇಳಿದ್ರೆ ನೀವು ಒಪ್ಪತ್ತೀರಾ? ಅಲ್ಲ, ಅದನ್ನ ಒಪ್ಪುವಂತದ್ದು ಪರಿಸ್ಥಿತಿ ಕೂಡ ಇಲ್ಲ. ದೇಶದ ಯುವಕರು ದಡ್ರು ಅಂತನಾ? For business and personal promotions in Suman TV Kannada, please contact 9686376663. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಚಂದಂಡು. ದೇಶದಲ್ಲಿ ಈಗ ದರ ಏರಿಕೆಯ ಬಗ್ಗೆ ಸಾಕಷ್ಟು ಚರ್ಚೆ. ಪೆಟ್ರೋಲ್, ಡೀಸೆಲ್ ದರ ಕಳೆದ 11 ದಿನದಲ್ಲಿ 3 ಬಾರಿ ಏರಿಕೆ ಆಗಿದೆ. ಸೊ ಏನ್ ರೀಸನ್, ಎಕ್ಸಾಕ್ಟ್ ಆಗಿ ಏನ್ ಕಾರಣ ಇದೆ, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಬಿಜೆಪಿಯ ವಕ್ತಾರರಾಗಿರುವಂತಹ ಉತ್ಕರ್ಷ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಉತ್ಕರ್ಷ್, ನೇರ ಪ್ರಶ್ನೆ, ಏನ್ ರೀಸನ್, ಏನ್ ಆಗ್ತಾ ಇದೆ? ಪೆಟ್ರೋಲ್ ದರ, ಡೀಸೆಲ್ ದರ ಏರಿಕೆ ಆಗ್ತಾ ಇದೆ, ಏನ್ ಎಕ್ಸಾಕ್ಟ್ ರೀಸನ್ ಏನಿದೆ? ನೋಡಿ, ಇವತ್ತಿನ ಜಾಗತಿಕ ಯುದ್ಧದ ಪರಿಸ್ಥಿತಿಯಲ್ಲಿ ನಾವೆಲ್ಲ ಕೂಡ ನೋಡ್ತಾ ಇದ್ದೇವೆ ಯಾವ ರೀತಿ ಇರಾನ್ ಮತ್ತೆ ಇಸ್ರೇಲ್ ನಡುವೆ ಯುದ್ಧದ ಸಂದರ್ಭ ಇದೆ. ಅನೇಕ ರೀತಿಯ ಯುದ್ಧದ ಚಟುವಟಿಕೆಗಳು ನಡೀತಾ ಇದೆ. ಸೊ ಹಾಗಾಗಿ ನೀವು ಅನೇಕ ಈ ಯುದ್ಧದ ಸಂದರ್ಭದಲ್ಲಿ ನೀವು ಬೇರೆ ಬೇರೆ ದೇಶಗಳ ಪರಿಸ್ಥಿತಿಯನ್ನು ನೋಡಿದಾಗ ಕ್ರೂಡ್ ಆಯಿಲ್ ಇರ್ಬೋದು, LPG ಇರ್ಬೋದು, ಅನೇಕ ರೀತಿಯ ಸಮಸ್ಯೆಗಳಾಯಿತು. ಆದರೆ ಖುಷಿಯ ಸಂಗತಿ ಏನಂತಂದ್ರೆ ನಮ್ಮ ದೇಶದಲ್ಲಿ ಯಾವುದೇ ಆ ರೀತಿಯ ಎಮರ್ಜೆನ್ಸಿಯ ಸಿಚುಯೇಷನ್ ಉದ್ಭವ ಆಗಲಿಲ್ಲ. LPG ಇರ್ಬೋದು, ಕಮರ್ಷಿಯಲ್ ಸಿಲಿಂಡರ್ಸ್ 1-2-3 ದಿನ ನಮ್ಗೆ ಕಷ್ಟ ಆಯಿತು. ಆ ನಂತರ ಅದನ್ನು ಕೂಡ ಸಪ್ಲೈ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೆಲಸ ಮಾಡದಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಸೊ ಹಾಗಾಗಿ ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾದಂಥ ಸಂಗತಿ ಕೂಡ ಬೇರೆ ದೇಶಗಳಲ್ಲಿ USA, ಲಂಡನ್ ಇರ್ಬೋದು, ಬಾಂಗ್ಲಾದೇಶ, ಪಾಕಿಸ್ತಾನ್, ಶ್ರೀಲಂಕಾದಲ್ಲಿ ಸುಮಾರು 100 ಪಟ್ಟು 3-4 ತಿಂಗಳ ಹಿಂದೆನೇ ಜಾಸ್ತಿ ಆಗೋಯ್ತು. ಚೈನಾದಲ್ಲೂ ಕೂಡ. ಆದರೆ ಭಾರತದಲ್ಲಿ ನೀವು ಇನ್ಕ್ರೀಸ್ ಮಾಡಿರ್ತಕ್ಕಂಥ ಮೌಲ್ಯವನ್ನು ನೋಡಿದಾಗ ಬಹಳ ಕಮ್ಮಿ. ಯಾಕಂದ್ರೆ ನೋಡಿ, ಇಂಥ ಯುದ್ಧದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಪೆಟ್ರೋಲ್ ಇರ್ಬೋದು, ಆಯಿಲ್ ರಿಸರ್ವ್ಸ್ ಅನ್ನ ಮತ್ತೆ ಗ್ಲೋಬಲ್ ಎಕನಾಮಿಕ್ ಮಾರ್ಕೆಟ್ ಅನ್ನ ನೀವು ಸ್ಟೇಬಲ್ ಆಗಿ ಹ್ಯಾಂಡಲ್ ಮಾಡಬೇಕು ಅಂತಂದ್ರೆ ಕೆಲವೊಂದು ಡಿಸಿಷನ್ಸ್ ಅನ್ನ ತಗೊಳ್ಬೇಕಾಗ್ತದೆ. ನಾನು ನಿಮಗೊಂದು ಡೇಟಾ ಕೊಟ್ಬಿಡ್ತೀನಿ ನೋಡಿ. ಇದೇ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ 2004ರಿಂದ 2014ವರೆಗೂ 2004ರಲ್ಲಿ ಎಷ್ಟಿತ್ತು? 34 ರೂಪಾಯಿ ಇತ್ತು. 2014ರಲ್ಲಿ 72 ರೂಪಾಯಿ ಇತ್ತು. ಅಂದ್ರೆ 112% ಇನ್ಕ್ರೀಸ್ ಆಯಿತು ಏಕಾಏಕಿ 10 ವರ್ಷಗಳಲ್ಲಿ. ಅದೇ ನಮ್ಮ NDA ಗೌರ್ಮೆಂಟ್ ಬಂದ್ಮೇಲೆ 2014ರಲ್ಲಿ 72 ರೂಪಾಯಿ ಇತ್ತು. ಇವತ್ತೆಷ್ಟಿದೆ? 98 ರೂಪಾಯಿ ಇದೆ. ಅಂದ್ರೆ ಕೇವಲ 37% ಜಾಸ್ತಿ ಆಗಿರ್ತಕ್ಕಂಥದ್ದು. ಅಲ್ಲಲ್ಲ, 92 ಪೆಟ್ರೋಲು, ಡೀಸೆಲ್ 108. ಸೊ ಇದು 40% ಅಂತ ಇಟ್ಕೋಬಹುದು. ಅಂದ್ರೆ ನೀವು ನೋಡಿ ಎಷ್ಟು ವ್ಯತ್ಯಾಸ ಇದೆ ರೀ. ಅಂದ್ರೆ ನೋಡಿ, ನೀವು ಒಂದೇನಂತಂದ್ರೆ ಇವತ್ತಿನ ಸಿಚುಯೇಷನ್ ಅನ್ನು ನೋಡ್ಕೊಂಡು ಕೇಂದ್ರ ಸರ್ಕಾರ ನಿರ್ಣಯವನ್ನು ತಗೊಂಡಿರ್ತಕ್ಕಂಥದ್ದು. ಆಮೇಲೆ ಒಂದು ಬಹಳ ಪ್ರಮುಖವಾಗಿ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಭಾರತವನ್ನ ಬಹಳ ಸ್ಪಷ್ಟವಾಗಿ ಮತ್ತು ನಿರ್ದಿಷ್ಟ ಗುರಿಯನ್ನು ಇಟ್ಕೊಂಡು ಮುನ್ನಡೆಸ್ತಾ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು. ಓಕೆ, ನೀವು ಹೇಳ್ತಾ ಇರುವಂತದ್ದು ಒಂದು ಜಾಗತಿಕವಾಗಿ ಕಾರಣ. ಉಕ್ರೇನ್, ರಷ್ಯಾ ಮತ್ತೆ ಉಕ್ರೇನ್ ಯುದ್ಧ ಇದೊಂದು, ಮತ್ತೆ ಇರಾನ್ ಇಸ್ರೇಲ್ ಅಂತ ಹೇಳಿದ್ರೆ ನಮ್ಗೆ ಈಗ ಇರಾನ್ ಇಸ್ರೇಲ್ ಯುದ್ಧದಿಂದ ನಮ್ಗೆ ಈ ರೀತಿಯ ಪರಿಸ್ಥಿತಿ ಇದೆ ಅಂತ ಹೇಳಿ. ಬಟ್ ಇರಾನ್ ಇಸ್ರೇಲ್ ಯುದ್ಧ ಇತ್ತೀಚೆಗೆ ಶುರುವಾಗಿರುವಂತದ್ದು. ಹೌದು, 6 ತಿಂಗಳ ಹಿಂದೆ ಈ ಪರಿಸ್ಥಿತಿ ಇರಲಿಲ್ಲ. ಬಟ್ ಪೆಟ್ರೋಲ್ ಡೀಸೆಲ್ ರೇಟ್ ಅಂತ ಬಂದಾಗ ನರೇಂದ್ರ ಮೋದಿ ಅವರ ಸರ್ಕಾರ ಬಂದಾಗಿನಿಂದಲೂ ಕೂಡ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ ಇದೊಂದು ಪ್ರಶ್ನೆ. ಇದ್ರ ಜೊತೆಗೆ ಬೇರೆ ಬೇರೆ ದೇಶಗಳ ಬಗ್ಗೆ ಮಾತನಾಡ್ತಾ ಇದ್ರಿ. ಚೀನಾ ಆಗಿರ್ಬೋದು, ಬಾಂಗ್ಲಾದೇಶ್, ಬೇರೆ ದೇಶಗಳಲ್ಲಿ ಈ ರೀತಿಯ ಆಗ್ತಾ ಇದೆ. ಬಟ್ ಜನಸಾಮಾನ್ಯರು ಏನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬೇರೆ ದೇಶದ ಬಗ್ಗೆ ನಮ್ಗೆ ಬೇಡ, ನೀವು ಅಚ್ಚೇ ದಿನ ಅಂತ ಹೇಳಿದ್ರಿ. ನರೇಂದ್ರ ಮೋದಿ ಅವರು ಏನ್ ಹೇಳಿದ್ರು? ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗ್ತಾ ಇದೆ. ಈ ಹಿಂದೆ ವಿಪಕ್ಷವಾಗಿದ್ದಂಥ ಸಂದರ್ಭದಲ್ಲಿ ಗುಜರಾತ್ CM ಆಗಿದ್ದಾಗ 2022ರಲ್ಲಿ 2012ರಲ್ಲಿ ಏನ್ ಹೇಳಿದ್ರು? ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗ್ತಾ ಇದೆ, ಇದು ನೇರವಾಗಿ ಕೇಂದ್ರ ಸರ್ಕಾರದ ವೈಫಲ್ಯ ಅಂತ ಹೇಳಿದ್ರಲ್ವಾ. ಸೊ ಈಗ ಎಲ್ಲರೂ ಕೂಡ ಅದನ್ನೇ ಕೇಳ್ತಾ ಇರುವಂತದ್ದು, ಬೇರೆ ದೇಶಗಳ ಕತೆ ಬಿಡ್ರಿ, ದೇಶದಲ್ಲಿ ಏನಾಗ್ತಾ ಇದೆ, ಇದೇನಾ ಅಚ್ಚಾ ದಿನ್?
ಅಲ್ಲ ಒಂದ್ ನಿಮಿಷ ನೋಡಿ, ಈಗ ನಿಮ್ಗೆ ಉದಾಹರಣೆ ಕೊಟ್ಬಿಡ್ತೀನಿ. ಇದೇ ಪಿ ಚಿದಂಬರಂ ಅವರು ಮತ್ತೆ ವೀರಪ್ಪ ಮೊಯ್ಲಿ ಅವ್ರು ಏನೆಲ್ಲ ಹೇಳಿದ್ರು, ನಮ್ಮ ಹತ್ರ ಪೆಟ್ರೋಲ್ ರಿಸರ್ವ್ಸ್ ಇಲ್ಲ, 8 ಗಂಟೆ ಆದ್ಮೇಲೆ ಪೆಟ್ರೋಲ್ ಬಂಕ್ ಅನ್ನ ಮುಚ್ಬಿಡಿ ಅಂತ. ಇದೇ ಮನಮೋಹನ್ ಸಿಂಗ್ ಹೇಳಿದ್ರು, ಜನಗಳು ಪೆಟ್ರೋಲ್ ಮತ್ತೆ ಡೀಸೆಲ್ ನ ಬೆಲೆ ಏರಿಕೆ ಆದಾಗ ಅದ್ರ ಜೊತೆ ಜೀವಿಸ್ತಕ್ಕಂತ ವಿಚಾರವನ್ನ ಕಲಿಬೇಕು ಅಂತ. ಈಗ ನಾನ್ ಪ್ರಶ್ನೆ ಮಾಡ್ತೀನಿ, ಅವಾಗ ಯಾವ ಯುದ್ಧ ಇತ್ತು, ಯಾವ ಎಮರ್ಜೆನ್ಸಿ ಇತ್ತು? ಇವತ್ತು ಇಂತ ಕಟ್ಸಿ ನೀವು ಪೆಟ್ರೋಲ್ ಮತ್ತೆ ಡೀಸೆಲ್ ನ ಒಂದು ನಮಗೆ ನಮ್ಮ ದೇಶದ ಸೆಟ್ ಬ್ಯಾಕ್ ಏನಂತಂದ್ರೆ, ಇಟ್ ಇಸ್ ಎ ನ್ಯಾಚುರಲ್ ರಿಸೋರ್ಸ್, ನಮ್ಮ ದೇಶದಲ್ಲಿ ಸಿಗುವಂತ ಒಂದು ರಿಸೋರ್ಸ್ ಅಲ್ಲ. ನಮಗ್ ಬೇಕೋ ಬೇಡವೋ ನಾವು ಮಿಡಲ್ ಈಸ್ಟ್ ಕಂಟ್ರೀಸ್ ಮೇಲೆ ವಿ ಹ್ಯಾವ್ ಟು ಡಿಪೆಂಡ್ ಆನ್ ದೋಸ್ ಕಂಟ್ರೀಸ್. ನೀವು ಸುಮಾರು 80% ಇಂಪೋರ್ಟೆಂಟ್ ಮಾಡ್ಕೊಳ್ತೀರಾ ದೇಶಗಳಿಂದ. ಇಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಇಷ್ಟು ದಿನ ಕೂಡ ಇನ್ಕ್ರೀಸ್ ಮಾಡಿರ್ಲಿಲ್ಲ. ನೀವು ಯಾವಾಗ ಯುದ್ಧ ಪೀಕ್ ಅಲ್ಲಿ ಇತ್ತು ಅಂತ ಸಂದರ್ಭದಲ್ಲೂ ಕೂಡ ಯಾವುದೇ ಹೊರೆಯನ್ನ ದೇಶದ ಪ್ರಜೆಗಳ ಮೇಲೆ ಹೊರಿಸಿರ್ಲಿಲ್ಲ ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರು ಹೇಳದಂತ ಕಾಲಘಟ್ಟ ಯಾವ್ದು, ಇವತ್ತಿನ ಕಾಲಘಟ್ಟ ಯಾವ್ದು? ನೀವು 100% 150% ಜಾಸ್ತಿ ಮಾಡಿ ಪೆಟ್ರೋಲ್ ಬಂಕ್ ಮುಚ್ಚಿ ಅಂತ ಹೇಳದಂತದ್ದು, ಬೆಲೆ ಏರಿಕೆ ಆದ್ರೆ ಜೀವನ ನಡೆಸಬೇಕು, ಏನ್ ತೊಂದ್ರೆ ಅಂತ ಅವತ್ತಿನ ಪ್ರಧಾನ ಮಂತ್ರಿಗಳೇ ಮಾತನಾಡ್ತಾರೆ. ಆ ಸಂದರ್ಭಕ್ಕೂ ಇವತ್ತಿನ ಸಂದರ್ಭಕ್ಕೂ ವ್ಯತ್ಯಾಸ ಇದೆ. ಈಗ ಅರ್ಥ ಮಾಡ್ಕೋಬೇಕು. ಈಗ ನೀವು ಕಾಂಗ್ರೆಸ್ ಅವಧಿ ಬಗ್ಗೆ ಹೇಳ್ತಾ ಇದ್ರಿ. 2012ರಿಂದ 2013ರಲ್ಲಿ UPA ಅಧಿಕಾರದಲ್ಲಿತ್ತು. ಬ್ರೆಂಟ್ ಕ್ರೂಡ್ ಆಯಿಲ್ ಸರಾಸರಿ ರೂಪಾಯಿ ಇದ್ದಿದ್ದು ಎಷ್ಟು ಅಂತ ಹೇಳಿದ್ರೆ, ಡಾಲರ್ ಲೆಕ್ಕದಲ್ಲಿ 105ರಿಂದ 112 ರೂಪಾಯಿ ಇತ್ತು ಡಾಲರ್. ಅದೇ ರೀತಿಯಾಗಿ 2024ರಿಂದ 2026 ಅವಧಿಯಲ್ಲಿ, ಅಂದ್ರೆ ಈಗ ಬಿಜೆಪಿ ಅವಧಿಯಲ್ಲಿ ಇರುವಂತದ್ದು $65ರಿಂದ $85 ಇದಾವೆ. ಇಲ್ಲಿ ರೇಟ್ ಕಡಿಮೆ ಆಗ್ತಾ ಇದೆ, ಕ್ರೂಡ್ ಆಯಿಲ್ ರೇಟ್ ಕಡಿಮೆ ಆದ್ರೂ ಕೂಡ ರೇಟ್ ಜಾಸ್ತಿ ಆಗ್ತಿದೆ ಅನ್ನೋದು ಆರೋಪ. 2013 2011 ಕಾಂಗ್ರೆಸ್ ಅವಧಿಯಲ್ಲಿ ಕಚ್ಚಾ ತೈಲದ ಅಂದ್ರೆ ಕ್ರೂಡ್ ಆಯಿಲ್ ರೇಟ್ ಜಾಸ್ತಿ ಆದ್ರೂ ಕೂಡ ಇಲ್ಲಿ ಕಡಿಮೆಗೆ ಸಿಗ್ತಾ ಇತ್ತು. ಬಟ್ ಈಗ ಕ್ರೂಡ್ ಆಯಿಲ್ ರೇಟ್ ಕಡಿಮೆ ಆಗ್ತಿದ್ರು, ಇಲ್ಲಿ ಯಾಕೆ ಜಾಸ್ತಿ ಆಗ್ತಾ ಇದೆ? ನೋಡಿ, ಒಂದು ಡಾಲರ್ ನ ವಿಚಾರ ನೀವು ಹೇಳಿದ್ರಿ, ಡಾಲರ್ ವಿಚಾರ ಪ್ರಸ್ತಾಪ ಮಾಡ್ಲೇಬೇಕಾಗ್ತದೆ. ನರೇಂದ್ರ ಮೋದಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಗೋಲ್ಡ್ ಅನ್ನ ತಗೊಳ್ತಕ್ಕಂಥದ್ದಾಗ್ಲಿ ಮತ್ತೆ ಅನ್ವಾಂಟೆಡ್ ವಿಚಾರಗಳಿಗೆ, ಅನ್ವಾಂಟೆಡ್ ಈಗ ಫಾರಿನ್ ಟ್ರಿಪ್ ಹೋಗ್ತಕ್ಕಂಥನ್ನ ಕಮ್ಮಿ ಮಾಡಿ ಅಂತಿದೆ. ಕಾಂಗ್ರೆಸ್ನವ್ರು ಏನ್ ಹೇಳಿದ್ರು, ದೇಶ ಮುನ್ನಡೆಸಕ್ ಆಗ್ತಾ ಇಲ್ಲ ಅಂತ. ಬಹಳ ಸ್ಪಷ್ಟವಾಗಿ ಸ್ವಲ್ಪ ನಾವು ಗಂಭೀರವಾಗಿ ಯೋಚನೆ ಮಾಡಿದಾಗ ನಮ್ಮೆಲ್ರಿಗೂ ಗೊತ್ತು, ಇವಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಡಾಲರ್ ನ ರೇಟು ಬೀಳ್ತಾ ಇದೆ. ಇವತ್ತು $1ಗೆ 95 ರೂಪಾಯಿ ಇದೆ. ಸೊ ನರೇಂದ್ರ ಮೋದಿ ಅವರು ಹೇಳದಂತ ಕಾರಣ ಏನು, ಯಾಕೆ ಗೋಲ್ಡ್ ಅನ್ನು ತಗೋಬಾರ್ದು, ಯಾಕೆ ಬೇರೆ ದೇಶಗಳಿಗೆ ಹೋಗಬಾರ್ದು ಅಂತಂದ್ರೆ, ನೀವು ಬೇರೆ ದೇಶಗಳಿಗೆ ಹೋದಾಗ ಅಲ್ಲಿ ಡಾಲರ್ ಅಲ್ಲಿ ನೀವು ದುಡ್ಡನ್ನು ಕೊಡ್ಬೇಕಾಗತ್ತೆ. ನೀವು ನೋಡಿ, ಒಂದು ಸ್ಟಾಟಿಸ್ಟಿಕ್ಸ್ ಹೇಳ್ತೀನಿ, 2026ರಲ್ಲಿ ವಿ ಹ್ಯಾವ್ ಇಂಪೋರ್ಟೆಡ್ ನಿಯರ್ಲಿ 7,000 ಕೋಟಿ ಮೌಲ್ಯದ ಗೋಲ್ಡ್ ಅನ್ನ ಇಂಪೋರ್ಟ್ ಮಾಡ್ಕೊಂಡಿದೀವಿ. ಸೊ ಈ ದುಡ್ಡನ್ನು ನೀವು ಡಾಲರ್ ಅಲ್ಲೇ ಕೊಡ್ಬೇಕಾಗ್ತದೆ. ಸೊ ಹಾಗಾಗಿ ಜನಗಳಿಗೆ ಕರೆಯನ್ನು ಕೊಟ್ಟಾಗ ಇಂತ ವಿಚಾರಗಳನ್ನು ಹೇಳಿದಾಗ, ಮತ್ತೆ ಪೆಟ್ರೋಲ್ ಡೀಸೆಲ್ ಅಷ್ಟೇ, ಅದಕ್ಕೆ ನರೇಂದ್ರ ಮೋದಿ ಅವರು ಹೇಳಿದ್ದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನು ಯೂಸ್ ಮಾಡಿ. ಮತ್ತೆ ಡಾಲರ್ ಬಗ್ಗೆ ಮಾತನಾಡ್ತಾ ಇದ್ರಲ್ವಾ, ಡಾಲರ್ ರೇಟ್ ಜಾಸ್ತಿ ಆಗ್ತಾ ಇದೆ. ಬಟ್ ಈ ಯುದ್ಧದಿಂದ ಡಾಲರ್ ರೇಟ್ ಜಾಸ್ತಿ ಆಗ್ತಾ ಇಲ್ವಲ್ಲ. ಬಟ್ ಬಿಜೆಪಿ ಅಧಿಕಾರದಲ್ಲಿ ಬಂದಾಗಿಂದಲೂ ಕೂಡ ಡಾಲರ್ ರೇಟ್ ಜಾಸ್ತಿ ಆಗ್ತಾ ಇದೆ. ಬಿಜೆಪಿ ಅಧಿಕಾರದಲ್ಲಿ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಏನ್ ಹೇಳಿದ್ರು, ಡಾಲರ್ ರೇಟ್ ಯಾಕೆ ಈ ರೀತಿ ಬೀಳ್ತಾ ಇದೆ, ಪ್ರಾಬ್ಲಮ್ ಇರೋದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲ, ಪ್ರಾಬ್ಲಮ್ ಇರೋದು ಕೇಂದ್ರ ಸರ್ಕಾರದಲ್ಲಿ ಅಂತ ನರೇಂದ್ರ ಮೋದಿ ಅವರೇ ಹೇಳಿದ್ದು. ಬಟ್ ಈಗ ಹಾಗಾದ್ರೆ ಪ್ರಾಬ್ಲಮ್ ಇರೋದು ಕೇಂದ್ರ ಸರ್ಕಾರದಲ್ಲ? ಅಲ್ಲ, ಕೇಂದ್ರ ಸರ್ಕಾರ ಅಲ್ಲ, ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಕರೆ ಏನು, ಜನರಿಗೆ ಅಲ್ಲ ಡಾಲರ್ ರೇಟ್ ಕುಸಿತಕ್ಕೆ ರೀಸನ್ಸ್ ಅಂತ ಬಂದಾಗ, ಇಂಟರ್ನ್ಯಾಷನಲ್ ಮಾರ್ಕೆಟ್ ನ ಬೇರೆ ಬೇರೆ ಸ್ಥಿತಿಗತಿಗಳು, ಇವತ್ತು USA ಮತ್ತೆ ಇರಾನ್ ನ ನೇರ ಯುದ್ಧ ನಡೀತಾ ಇದೆ. ಮತ್ತೆ ಅಲ್ಲಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ವರ್ತನೆ ನಮ್ಮೆಲ್ರಿಗೂ ಗೊತ್ತಿದೆ. ಯಾವ ಸ್ಥಿತವಾದ ಟ್ರಂಪ್ ಗೆ ಸಪೋರ್ಟ್ ಮಾಡಿದವರು ಯಾರು? ಅಲ್ಲ, ಡೊನಾಲ್ಡ್ ಟ್ರಂಪ್ ನಾವೇನ್ ಸಪೋರ್ಟ್ ಮಾಡ್ಲಿಲ್ಲ. ಡೊನಾಲ್ಡ್ ಟ್ರಂಪ್ ಸಪೋರ್ಟ್ ಮಾಡಿದ್ದು ಸತ್ತ ಹಾರ್ದಿಕತೆ ಅಂತ ಹೇಳಿದಾಗ, ಸತ್ತ ಹಾರ್ದಿಕತೆ ಅಂತ ಹೇಳಿದ್ ಈ ದೇಶದ ವಿರೋಧ ಪಕ್ಷದ ನಾಯಕರಾದಂತ ರಾಹುಲ್ ಗಾಂಧಿ ಅವರು. ಈಗ ಸಪೋರ್ಟ್ ಮಾಡಿದ್ ನೀವ ನೋಡಿ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಮಸ್ತೆ ಮೋದಿ ಅಂತ ಕಾರ್ಯಕ್ರಮ ಮಾಡಿದ್ಯಾರು? ಟ್ರಂಪ್ ಸರ್ಕಾರ ಅಂತ ಅವರಿಗೆ, ಅವರ ಸರ್ಕಾರಗಳಿಗೆ ಮತ್ತು ಅವ್ರ ಈ ದೇಶಕ್ಕೆ ಬಂದಾಗ ನಮ್ಮ ಕರ್ತವ್ಯ ಬೇರೆ ದೇಶಗಳಿಂದ ಬರ್ತಕ್ಕಂತ ಪ್ರಧಾನ ಮಂತ್ರಿಗಳನ್ನ, ರಾಷ್ಟ್ರಪತಿಗಳನ್ನ ಗೌರವಯುತವಾಗಿ ನಡ್ಸ್ಕೊಳ್ತಕ್ಕಂಥ, ಅದನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಆದ್ರೆ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ಡೊನಾಲ್ಡ್ ಟ್ರಂಪ್ ದೇಶದ ಆರ್ಥಿಕತೆ ಸತ್ತೋಗಿದೆ ಅಂತಂದಾಗ, ಹೌದು ಸತ್ತೋಗಿದೆ ಅಂತ ಹೇಳಿದಂತ ಮಹಾನ್ ಭಾವರು ಯಾರು ದೇಶದಲ್ಲಿ? ರಾಹುಲ್ ಗಾಂಧಿ ಅವರಲ್ವಾ? ಸಪೋರ್ಟ್ ಮಾಡಿದ್ಯಾರು? ಇದೇ ರಾಹುಲ್ ಗಾಂಧಿ ಅವರು. ಸೊ ಹಾಗಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಯೋಚನೆ ಮಾಡಬೇಕು. ಇವತ್ತಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅನೇಕ ರೀತಿಯ ಸವಾಲುಗಳು ಜಾಗತಿಕ ಮಟ್ಟದಲ್ಲಿದೆ. ಆ ಸವಾಲುಗಳನ್ನು ಎದುರಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ದೇಶ ಬಹಳ ಸುಭದ್ರ ಕೆಲಸ ಮಾಡಿದೆ. ನೀವು ಬೇರೆ ಶ್ರೀಲಂಕಾ, ಪಾಕಿಸ್ತಾನ, ಬಾಂಗ್ಲಾದೇಶ ಅಲ್ಲಿ 3-4 USA ನೀವು ಯೋಚನೆ ಮಾಡಿ, 100% 200% ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿತ್ತು. ಆದ್ರೆ ನಮ್ಮ ದೇಶದಲ್ಲಿ ಯಾವುದೇ ಆ ರೀತಿಯ ಹೊರೆ ಇಲ್ಲ. ಎಸ್, ಇವತ್ತು $3 $4 ಜಾಸ್ತಿ ಆಗಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಸರ್ಕಾರ ಅದ್ರ ಕಡೆ ಗಮನ ಕೊಟ್ಟು ಅದನ್ನ ಕಡಿಮೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮಾಡುತ್ತೆ ಅನ್ನುವಂತ ವಿಶ್ವಾಸ ನನಗಿದೆ, ಯುದ್ಧದ ಪರಿಸ್ಥಿತಿ ಕಮ್ಮಿ ಆದ್ಮೇಲೆ. ಮತ್ತೆ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ರೇಟ್ ಕಡಿಮೆ ಆಗಿತ್ತು 2 ದಿನಗಳ ಹಿಂದೆ, ಆದ್ರೂ ಕೂಡ ದೇಶದಲ್ಲಿ ಜಾಸ್ತಿ ಆಯ್ತು. ಯಾಕೆ? ಅಲ್ಲ ನೋಡಿ, ನೀವು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಈಗ ಒಂದು ಮಾತು ಹೇಳ್ತೀರಿ, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆದ್ರೆ ಜಾಗತಿಕ ಮಾರುಕಟ್ಟೆಯನ್ನ ತೋರಿಸ್ತೀರಿ.
ಜಾಗತಿಕ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಕಡಿಮೆ ಆದ್ರೆ ಯಾರನ್ನ ಹೇಳ್ತಾ ಇದ್ರಿ, ಯಾರು ಜವಾಬ್ದಾರರಾಗಾದ್ರೆ ಇದಕ್ಕೆ? ಡಿಮ್ಯಾಂಡ್ ಕಡಿಮೆ ಆದ್ರೆ ಜನಕ್ಕೆ ಯಾಕೆ ಡಿಸ್ಕೌಂಟ್ ಕೊಡ್ತಾ ಇಲ್ಲ, ಈ ಜನಕ್ಕೆ ಯಾಕೆ ಕಡಿಮೆ ಮಾಡ್ತಾ ಇಲ್ಲ? ಟೆಂಪರರಿ ಆಗಿ ಇನ್ಕ್ರೀಸ್ ಆಗತಕ್ಕಂಥದ್ರ ಬಗ್ಗೆ ನಾವು ಹೆಚ್ಚು, ಯಾಕಂದ್ರೆ ನೀವು ಮಾರ್ಕೆಟ್ ಅಲ್ಲಿ ಒಂದ್ ದಿವಸ ಮೇಲಿರುತ್ತೆ ಕೆಳಗಡೆ ಇರ್ತದೆ, ಡಿಮ್ಯಾಂಡ್ ಸಪ್ಲೈ ಚೈನ್ ನೋಡ್ಕೊಂಡು ಆ ರೀತಿ ಏರಿಳಿತಗಳು ಆಗ್ತಾ ಇರ್ತದೆ. ಸೊ ಮುಂದಿನ ದಿನಗಳಲ್ಲಿ ನಮಗೆ ವಿಶ್ವಾಸ ಇದೆ ಕೇಂದ್ರ ಸರ್ಕಾರ ಇದ್ರ ಕಡೆ ಗಮನ ಹರಿಸಿ ಯುದ್ಧದ ಪರಿಸ್ಥಿತಿ ಕಮ್ಮಿ ಆದ್ಮೇಲೆ ಖಂಡಿತವಾಗ್ಲೂ ಅದನ್ನ ಕಮ್ಮಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಕೆಲಸ ಮಾಡ್ತದೆ. ನಾನು ಆಗ್ಲೇ ಹೇಳಿದೆ, ಇದೇ UPA ಗೌರ್ಮೆಂಟ್ ಇದ್ದಾಗ 115% ಜಾಸ್ತಿ ಆಗಿತ್ತು, ಇವತ್ತಾಗಿರೋದು ಕೇವಲ 30%. ಆ 30% ಕೂಡ ಇನ್ನ ಕಮ್ಮಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೆಲಸ ಮಾಡುತ್ತೆ ಅನ್ನೋ ವಿಶ್ವಾಸ ನಮ್ಮೆಲ್ರಿಗೂ ಇದೆ. ಓಕೆ, ಈಗ ಕಚ್ಚಾ ತೈಲದ ರೇಟ್ ಮಾತಾಡ್ತಿದ್ದೀವಲ್ಲ, ನಾವು ಎಕ್ಸ್ಪೋರ್ಟ್ ಮಾಡ್ಕೊಳ್ತಿರೋದು ಒಂದು ಇರಾನ್ ಇಸ್ರೇಲ್ ಈ ಯುದ್ಧದಿಂದ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ, ಬಟ್ ರಷ್ಯಾದಿಂದ ಕೊಂಡ್ಕೊಳ್ಳೋಕ್ಕೂ ಕೂಡ ನಾವು 40% ಅವಲಂಬನೆ ಆಗಿರುವಂಥದ್ದು ರಷ್ಯಾದಿಂದ ಕೂಡ. ಬಟ್ ರಷ್ಯಾದಿಂದ ಕೊಂಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಕೂಡ ಅಮೆರಿಕ ಅನುಮತಿ ಅನ್ನೋ ವಿಚಾರ ಯಾಕೆ ಬರುತ್ತೆ? ನೋಡಿ, ಇಲ್ಲ, ಅದು ಬಹಳ ಸ್ಪಷ್ಟಪಡಿಸಿದೀವಿ. ಅನೇಕ ಚರ್ಚೆಗಳಲ್ಲಿ ನಾವು ಕೂಡ ಇದ್ವಿ, ಅನೇಕ ಎಕ್ಸ್ಪರ್ಟ್ಸ್ ಜೊತೆ ಮಾತನಾಡಬೇಕಾದ್ರೆ ರಷ್ಯಾ ಅಮೆರಿಕ ಹಾಕಿದಂತ ಯಾವ ಡಿಮ್ಯಾಂಡ್ಸ್ ಕೂಡ ಭಾರತ ತಲೆಬಾಗಿಲ್ಲ. ಇದಕ್ಕೆ ಬಹಳ ಸ್ಪಷ್ಟವಾಗಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಜೈಶಂಕರ್ ಅವರು ಕೂಡ, ಆ ಮಿನಿಸ್ಟ್ರಿಯ ಸೆಕ್ರೆಟರಿಗಳು ಕೂಡ ಉತ್ತರವನ್ನ ಕೊಟ್ಟಿರ್ತಕ್ಕಂಥದ್ದು. ಅದೆಲ್ಲವೂ ಸುಳ್ಳು. ಡೊನಾಲ್ಡ್ ಟ್ರಂಪ್ ಹೇಳ್ತಕ್ಕಂಥ ವಿಚಾರಗಳನ್ನ ಕೇಳುವಂತ ಪರಿಸ್ಥಿತಿ ಭಾರತಕ್ಕೆ ಏನ್ ಬಂದಿಲ್ಲ. ವಿ ಹ್ಯಾವ್ ಅವರ್ ಓನ್ ಸ್ಟ್ಯಾಂಡ್ಸ್, ವಿ ಹ್ಯಾವ್ ಅವರ್ ಓನ್ ಲಿಮಿಟೇಷನ್ಸ್. ಅದನ್ನ ಫಾಲೋ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಾಡಿದೆ. ನೀವು ಕಳೆದ ಡಿಸೆಂಬರ್ ಇಂದ ಇವತ್ತಿನ ಮಾರ್ಚ್ ಏಪ್ರಿಲ್ ತಗೊಂಡ್ರೆ ನಾವು ಏನು ಬ್ಯಾರಲ್ಸ್ ಅಲ್ಲಿ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ, ಅಷ್ಟೇ ಬ್ಯಾರಲ್ 30 ಬ್ಯಾರಲ್, 30 ಮಿಲಿಯನ್, 40 ಮಿಲಿಯನ್, 35 ಮಿಲಿಯನ್ ಬ್ಯಾರಲ್ಸ್ ಅನ್ನ ಪ್ರತಿ ತಿಂಗಳು ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ ರಷ್ಯಾದಿಂದ. ಸೊ ಹಾಗಾಗಿ ಇದೆಲ್ಲವೂ ಕೂಡ ಏನಿದೆ ಸುಳ್ಳು ಸೃಷ್ಟಿ. ಇದು ಡೊನಾಲ್ಡ್ ಟ್ರಂಪ್ ತಲೆಬಾಗಿದೆ ಅನ್ನುವಂಥದ್ದು ಕಾಂಗ್ರೆಸ್ನವ್ರು ಮಾಡ್ತಾ ಇರ್ತಕ್ಕಂಥ ಒಂದು ಕೆಟ್ಟ ರಾಜಕೀಯ ಅಂತ ಹೇಳಕ್. ಓಕೆ, ವೆಲ್ ಅಂಡ್ ಗುಡ್. ಹಾಗಾದ್ರೆ ರಷ್ಯಾದಿಂದ ನಾವು ಕ್ರೂಡ್ ಆಯಿಲ್ ಅನ್ನ ಕೊಂಡ್ಕೋತಾ ಇದೀವಿ. ರಷ್ಯಾದಿಂದ ನಮ್ಗೆ ಏನ್ ಸಿಗ್ತಾ ಇದೆ ಅಂದ್ರೆ $3 $12 ಬ್ಯಾರಲ್ ಡಿಸ್ಕೌಂಟ್ ನಮ್ಗೆ ಸಿಗ್ತಾ ಇದೆ. $3 $12 ಡಿಸ್ಕೌಂಟ್ ಸಿಗ್ತಾ ಇದೆ. ರಷ್ಯಾದಿಂದ ಡಿಸ್ಕೌಂಟ್ ಸಿಗ್ತಾ ಇದೆ, ಬಟ್ ಜನರಿಗೆ ಯಾಕೆ ಡಿಸ್ಕೌಂಟ್ ಕೊಡ್ತಾ ಇಲ್ಲ? ಅಲ್ಲ, ನಾನು ಅದನ್ನ ಹೇಳಿದ್ನಲ್ಲ, ಅನೇಕ ನಿಮಗೆ ಜಾಗತಿಕ ಮಟ್ಟದಲ್ಲಿ ಒಂದಷ್ಟು ನಮ್ಮ ಇಂಪೋರ್ಟ್ ಎಕ್ಸ್ಪೋರ್ಟ್ ವ್ಯಾಲ್ಯೂಸ್ ನೋಡ್ಬೇಕಾಗುತ್ತೆ, ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಅನ್ನು ನೋಡ್ಕೊಂಡು ಅದನ್ನ ನಿರ್ಣಯವನ್ನ ಅಲ್ಲಿನ ಮೇಲ್ಮಟ್ಟದ ಅಧಿಕಾರಿಗಳು ತಗೊಳ್ತಾರೆ. ಆದ್ರೆ ಅಮೆರಿಕದ ಮಾತಿಗೆ ಮೋದಿ ಅವರು ತಲೆಬಾಗಿದ್ದಾರೆ, ಒಂದ್ ರೀತಿಯ ಗುಲಾಮರ ರೀತಿ ವರ್ತನೆ ಮಾಡ್ತಾರೆ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಒಪ್ಪುವಂತ ಮಾತು. ಮತ್ತೆ ಇನ್ನೊಂದು ಮಾತಿದೆ, ಅಚ್ಚೇ ದಿನ ಬಗ್ಗೆ ಮಾತನಾಡ್ತಾ ಇದ್ರು, ಈ ಹಿಂದೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಬಗ್ಗೆ ಮಾತನಾಡ್ತಾ ಇದ್ರು. ಈಗ ನಿಜವಾಗ್ಲೂ ಕೂಡ ಜನರ ಬಗ್ಗೆ ಕಾಳಜಿ ಇದ್ರೆ ಕೇಂದ್ರ ಸರ್ಕಾರ ಯಾಕೆ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಬಾರ್ದು? ಖಂಡಿತವಾಗ್ಲೂ ಮಾಡ್ತೀವಿ. ನಿಮ್ಗೆ ಎಲೆಕ್ಷನ್ ಬಂದ್ರೆ ಮಾತ್ರ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ತಾರೆ, ಎಲೆಕ್ಷನ್ ಇದ್ರೆ ಟ್ಯಾಕ್ಸ್ ಕಡಿಮೆ ಮಾಡಲ್ಲ. 2.0 ಬಂದಾಗ ಯಾವ ಎಲೆಕ್ಷನ್ ಇತ್ತು? ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದವರು ಕೂಡ ನಾನು ಫ್ಲೈಟ್ ಅಲ್ಲಿ ಉಡಾನ್ ಯೋಜನೆಯನ್ನು ಕೊಟ್ಟಾಗ ಸಾಮಾನ್ಯ ಕುಟುಂಬದವರು ಕೂಡ ನಾನು ಫ್ಲೈಟ್ ಅಲ್ಲಿ ಹೋಗ್ಬೋದು ಎನ್ನುವಂತ ಕನಸಿಗೆ ರೆಕ್ಕ ಪುಕ್ಕ ಕೊಟ್ಟಂತದ್ದು ಯಾರು? ನರೇಂದ್ರ ಮೋದಿ ಅವರಲ್ವಾ, ಕಾಂಗ್ರೆಸ್ನವರ? ಸಾಮಾನ್ಯ ಮಧ್ಯಮ ವರ್ಗದಲ್ಲಿ ಎಲ್ಲೋ ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಕೂಡ ನಾನೊಂದು ಕಾರನ್ನ ತಗೋಬಹುದು, ದೊಡ್ಡ ಕಂಪ್ನಿಯ ಕಾರನ್ನ ತಗೋಬಹುದು ಅಂತ ಮಾಡಿದಾಗ GST 2.0 ಬಂದಾಗ ಅವನಲ್ಲಿ ಒಂದು ಭರವಸೆ ಮೂಡ್ತು. ಎಷ್ಟು GST ಟ್ಯಾಕ್ಸ್ ಅನ್ನ ಹಾಕಿದ ಮೊದಲು ನೀವೇ ಅಲ್ವಾ? ಯಾವ್ದೋ ಸರ್ಕಾರ ಹಾಕಿ ನೀವು ಕಡಿಮೆ ಮಾಡಿದ್ರೆ ಕ್ರೆಡಿಟ್ ನಿಮ್ಗೆ, ಬಟ್ ನೀವೇ ಹಾಕಿ ನೀವೇ ಕಡಿಮೆ ಮಾಡಿದ್ರೆ ಕ್ರೆಡಿಟ್ ಯಾರಿಗೆ? ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಟ್ಯಾಕ್ಸಸ್ ನ ವಿಚಾರದಲ್ಲಿ ಆಯಾ ಕಾಲಘಟ್ಟ ಕೇವಲ ನಿರ್ಣಯಗಳನ್ನ ತಗೋಬೇಕು. ಫೈನಾನ್ಸ್ ಮಿನಿಸ್ಟ್ರಿ ತಗೊಂಡಿದೆ ದೇಶದ ಹಿತಕ್ಕೋಸ್ಕರ ಜನಪರವಾಗಿ. GST 2.0 ಅನ್ನುವಂಥದ್ದು ಅತ್ಯಂತ ದೊಡ್ಡ ನಿರ್ಣಯ. ಆ GST 2.0 ಆಯ್ತು. ಈಗ ವಿಜೇಂದ್ರ ಅವರು ನಿನ್ನೆ ಒಂದು ಮಾತು ಹೇಳಿದ್ದಾರೆ, ರಾಜ್ಯ ಸರ್ಕಾರ ವ್ಯಾಟ್ ಅನ್ನ ಕಡಿಮೆ ಮಾಡ್ಲಿ, ಕೇಂದ್ರ ಸರ್ಕಾರ ಈಗ ದರ ಏರಿಕೆ ಜಾಸ್ತಿ ಆಗ್ತಾ ಇದ್ಲು, ವ್ಯಾಟ್ ಅನ್ನ ಕಡಿಮೆ ಮಾಡ್ಲಿ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಬಿಜೆಪಿ ಆಡಳಿತ ಇರುವಂತ ರಾಜ್ಯಗಳಲ್ಲಿ ಯಾಕೆ ಆ ರೀತಿಯಾಗಿ ನೆರೆಟಿವ್ ಸೆಟ್ ಮಾಡಬಹುದು, ಎಕ್ಸಾಂಪಲ್ ಅನ್ನ ಸೆಟ್ ಮಾಡಬಾರ್ದು? ಕೇಂದ್ರ ಸರ್ಕಾರ ಯಾಕೆ ಈ ರೀತಿಯ ಎಕ್ಸಾಂಪಲ್ ಅನ್ನ ಸೆಟ್ ಮಾಡಬಾರ್ದು? ಕೇಂದ್ರ ಸರ್ಕಾರನೇ ಒಂದು ತಗೋಬೋದಲ್ವಾ? ನಾವು ಕಡಿಮೆ ಮಾಡ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರು ಒಂದು ಕರೆಯನ್ನ ಕೊಡ್ತಾರೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಬಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಹತ್ವವನ್ನು ಕೊಡಿ, ನಿಮ್ಮ ವೈಯಕ್ತಿಕ ಸೆಕ್ಯೂರಿಟಿಯನ್ನು ಕಮ್ಮಿ ಮಾಡಿ ಅಂತ. ಜನರ ಬಗ್ಗೆ ನಾನು ಹೇಳ್ತಿರೋದು, ನರೇಂದ್ರ ಮೋದಿ ಅವರು ಕೊಟ್ಟ ಹೇಳಿಕೆಗೆ ಜನರು ಸ್ಪಂದಿಸ್ತಾ ಇದ್ದಾರೆ, ಒಪ್ಕೋತಿದ್ದೀನಿ. ಮಧ್ಯಪ್ರದೇಶ್ ಸರ್ಕಾರಗಳು ಏನ್ ಮಾಡ್ತಾ ಇದೆ, ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋದು ಪ್ರಶ್ನೆ. ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ದೀಪ ಹಚ್ಚಿ ಅಂದಾಗಲೂ ಜನಸಾಮಾನ್ಯರು ಮಾಡ್ತಾ ಇದ್ರು, ನರೇಂದ್ರ ಮೋದಿ ಅವರು ಚಪ್ಪಾಳೆ ಹೊಡೀರಿ ಅಂದ್ರೂ ಕೂಡ ಜನಸಾಮಾನ್ಯರು ಒಪ್ಕೊಂಡ್ರು. ಬಟ್ ನರೇಂದ್ರ ಮೋದಿ ಅವರು ಚಿನ್ನವನ್ನ ಖರೀದಿ ಮಾಡಬೇಡಿ ಅಂದಾಗಲೂ ಕೂಡ ಜನಸಾಮಾನ್ಯರು ಒಪ್ಕೊಂಡಿದ್ದಾರೆ. ಬಟ್ ಎಲ್ಲವನ್ನ ಕೇಳ್ತಾ ಇರುವಂತ ನರೇಂದ್ರ ಮೋದಿ ಅವರ ಮಾತನ್ನ ಕೇಳ್ತಾ ಇರುವಂತ ಜನಸಾಮಾನ್ಯರಿಗೆ ನರೇಂದ್ರ ಮೋದಿ ಅವರು ಏನ್ ಕೊಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಏನ್ ಕೊಡ್ತಾ ಇದೆ? ಅಚ್ಚೇ ದಿನ ಅಂತ ಹೇಳಿದ್ರಲ್ವಾ, ಇದೇನೋ ಅಚ್ಚೇ ದಿನ. ಈಗ ಹೇಳ್ತಾ ಇರುವಂತದ್ದು ವ್ಯಾಟ್ ಕಡಿಮೆ ಮಾಡಬೇಕು ರಾಜ್ಯಗಳಲ್ಲಿ. ಕರೆಕ್ಟ್, ಸಿದ್ದರಾಮಯ್ಯ ಸರ್ಕಾರ ವ್ಯಾಟ್ ಕಡಿಮೆ ಮಾಡ್ಲಿ. ಅದೇ ರೀತಿಯಾಗಿ ಮಧ್ಯಪ್ರದೇಶ, ರಾಜಸ್ಥಾನ್, ಉತ್ತರ ಪ್ರದೇಶ ಈ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ, ವೆಸ್ಟ್ ಬೆಂಗಾಲ್ ಬಿಜೆಪಿ ಅಧಿಕಾರದಲ್ಲಿದೆ. ಸೊ ಅಲ್ಲಿ ಏನಾಗ್ತಾ ಇದೆ, ಜೊತೆಗೆ ಕೇಂದ್ರ ಸರ್ಕಾರ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ಉತ್ತರ ಪ್ರದೇಶಕ್ಕೆ ಹೋಗಿದ್ದೀರಾ, ರಾಜಸ್ಥಾನ್ಗೆ ಹೋಗಿದ್ದೀರಾ, ಅಲ್ಲಿ ಡೆವಲಪ್ಮೆಂಟ್ಸ್ ನೋಡಿದಿರಾ, ಯಾವೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದಲ್ಲಿ ಎಷ್ಟು ಚೆನ್ನಾಗಿ ಉತ್ತರ ಪ್ರದೇಶದ ಸರ್ಕಾರ ಆ ರಾಜ್ಯ ಡೆವಲಪ್ ಆಗ್ತಾ ಇದೆ. ಉತ್ತರ ಪ್ರದೇಶದ ಪರಿಸ್ಥಿತಿ ಒಂದು ಕಾಲದಲ್ಲಿ ಯೋಚನೆ ಮಾಡಕ್ ಆಗ್ತಿತ್ತ. ಆಮೇಲೆ ಇಲ್ಲಿ ನೋಡಿ, ಕರ್ನಾಟಕದ ಮಟ್ಟಿಗೆ ಹೇಳ್ಬೇಕಂದ್ರೆ ಸಿದ್ದರಾಮಯ್ಯನವರ ಡೋಂಗಿತನ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ, ಇದೇ ಸ್ಟಾಲಿನ್ ಅವರು
ತಮಿಳ್ನಾಡಿನಲ್ಲಿ ಜಾಸ್ತಿ ಮಾಡಿದಾಗ ಕೇಳಿ ಇಲ್ಲಿ ಇದೇ ಸಿದ್ದರಾಮಯ್ಯನವ್ರು ಹೇಳ್ತಾರೆ ನೀವು ವ್ಯಾಟ್ ಅನ್ನ ಕಮ್ಮಿ ಮಾಡ್ಬೇಕು ಅಂತ. ಈಗ ಇದೇ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರೆ ನಾವ್ಯಾಕೆ ಮಾಡ್ಬೇಕು, ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡ್ತಾರೆ. ಈ ದ್ವಂದ್ವ ನಿಲುವು ಇದೆಯಲ್ಲ ಇವತ್ತಿನ ಕರ್ನಾಟಕ ಕಾಂಗ್ರೆಸ್ ನಲ್ಲಿ, ಇವರು ನಿಜವಾಗ್ಲೂ ಬರೀ ಎಳಿತಾ ಇರೋ ಜನಗಳ ಮೇಲೆ. ನಂದಿನಿ ತುಪ್ಪ ಜಾಸ್ತಿ ಮಾಡಿದ್ರು, ತಗೊಳ್ತಕ್ಕಂತ ಹಾಲಿನ ದರ ಜಾಸ್ತಿ ಮಾಡಿದ್ರು, ಹಾಕೊಳ್ತಕ್ಕಂತ ವ್ಯಾಟ್ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರು, ಎಲ್ಲ ಮೂಲಭೂತ ಅಂಶಗಳ ಬಗ್ಗೆ ಆಯ್ತು. ಕೇಂದ್ರದಲ್ಲೂ ಬಿಜೆಪಿ, ರಾಜ್ಯದಲ್ಲೂ ಬಿಜೆಪಿ ಇದ್ರೆ ಸ್ವರ್ಗ ಕೆಳಗಡೆ ಇಳಿತಾ ಇತ್ತಾ? ಮಾಡ್ತೀವಿ. ಹಾಗಾದ್ರೆ ಆಂಧ್ರ ಪ್ರದೇಶದಲ್ಲಿ ಏನಾಗಿದೆ? 117 ರೂಪಾಯಿ ಆಂಧ್ರ ಪ್ರದೇಶದಲ್ಲಿ ಎನ್ಡಿಎ ಸರ್ಕಾರ ಇದೆ. ಈಗಲೂ ಕೂಡ ಎನ್ಡಿಎ ಸರ್ಕಾರ ಇದೆ. ಆಂಧ್ರ ಪ್ರದೇಶದಲ್ಲಿ 117 ರೂಪಾಯಿ ಪೆಟ್ರೋಲ್ ರೇಟ್ ಇದೆ. ಅಲ್ಲಿ ವ್ಯಾಟ್ ಜಾಸ್ತಿ ಇರುವಂತದ್ದು ಇಡೀ ದೇಶದಲ್ಲಿ ಅಲ್ಲೇ ಎಷ್ಟು. ಹಾಗಾದ್ರೆ ಅಲ್ಲಿ ಯಾಕೆ ಕಡಿಮೆ ಆಗ್ಲಿಲ್ಲ? ಅದನ್ನ ಚಂದ್ರಬಾಬು ನಾಯ್ಡು ಅವರು ಮಾಡ್ತಾರೆ ಅನ್ನುವಂತ ಭರವಸೆ ಇದೆ. ಅಲ್ಲಿ ಇಂಡಿಯಾ ಗವರ್ಮೆಂಟ್ ಇದೆ. ಈಗ ದೇಶದ ಜನರು ಕೂಡ ಭರವಸೆಯನ್ನು ಇಟ್ಕೊಂಡು ಮಾತನಾಡೋದಾದ್ರೆ ಭರವಸೆ ಮುಂದೆ ಇದೆ. ಈಗ ಅಚ್ಚೇದಿನ ಅಂತ ಹೇಳಿ ಬಂದವರು ಈಗ ಭರವಸೆಯನ್ನ ಇಟ್ಕೊಳ್ಳಿ ಅಂತ ಹೇಳಿದ್ರೆ ಇನ್ನು ಎಷ್ಟು ವರ್ಷ ಬೇಕು ಅಂತ ಕೇಳ್ತಾರೆ. ಕಳೆದ 12 ವರ್ಷಗಳಿಂದ ನರೇಂದ್ರ ಮೋದಿ ಅವರು ಯಾವ ಅಚ್ಚೇದಿನ ಜನರಿಗೆ ತಲುಪಿಸ್ತಕ್ಕಂತ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಆ ಭರವಸೆ ಇರೋದಕ್ಕೆ ಇವತ್ತು ಎಲ್ಲಾ ಚುನಾವಣೆಗಳು ಕೂಡ ಜನ ನಮ್ಮನ್ನ ಗೆಲ್ಲಿಸ್ತಾ ಇರ್ತಕ್ಕಂಥದ್ದು. ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಜನರಿಗೆ ಒಂದು ವಿಶ್ವಾಸ ಇದೆ. ಸಾಮಾನ್ಯ ಜನರಿಗೆ ಕೊಡ್ಬೇಕಾದಂತ ಒಂದಷ್ಟು ಅನೇಕ ವಿಚಾರಗಳಿಗೆ ಮಹತ್ವನ ಕೊಡ್ತಕ್ಕಂತ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಕೆಲಸ ಮಾಡಿದ್ದಾರೆ. ಹಾಗಾಗಿ ನಮಗ್ ಭರವಸೆ ಇದೆ. ಕಾಂಗ್ರೆಸ್ನ ಈ ಸುಳ್ಳು ಆರೋಪಗಳು ಬಹಳ ದಿವಸ ಉಳಿಯೋದಿಲ್ಲ ಅನ್ನುವಂಥದ್ದು ನಮ್ದೊಂದು ನಂಬಿಕೆ ಮತ್ತು ಭರವಸೆ. ಓಕೆ, ಈಗ ಕಾಕ್ರೋಚ್ ವಿಚಾರಕ್ಕೆ ಬರೋಣ. ದಾರಿಯಲ್ಲಿ ಹೋಗ್ತಾ ಇದ್ದ ಕಾಕ್ರೋಚ್ ಅನ್ನ ಮನೆ ಒಳಗಡೆ ಬಿಟ್ಕೊಂಡಿದ್ಯಾರು? ಯಾಕೆ ಬಿಟ್ಕೋತಾ ಇದ್ರಿ? ಕಾಕ್ರೋಚ್ ಜನತಾ ಪಾರ್ಟಿಯ ವಿಚಾರದಲ್ಲಿ ನಾವೆಲ್ಲ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕೇನು ಅಂತಂದ್ರೆ, ಆ ಕಾಕ್ರೋಚ್ ಜನತಾ ಪಾರ್ಟಿಯ ಸೋ ಕಾಲ್ಡ್ ಯಾರು ಫೌಂಡರ್ ಇದ್ದಾನೆ ಅಭಿಜಿತ್ ದೀಪ್ಕೆ ಅನ್ನುವಂತ ವ್ಯಕ್ತಿ, ಅವನು ನೇರ ಆಮ್ ಆದ್ಮಿ ಪಾರ್ಟಿ ಮತ್ತೆ ಕಾಂಗ್ರೆಸ್ ಜೊತೆ ಕೆಲಸ ಮಾಡದಂತ ವ್ಯಕ್ತಿ. ಇನ್ಫ್ಯಾಕ್ಟ್ ಈಗ ನೋಡಿ, ಪ್ರತಿಯೊಬ್ರು ನನ್ಗೆ ಇದೇ ಪ್ರಶ್ನೆ ಮಾಡ್ತಾರೆ, ಸೋ ವಾಟ್ ಅಂತ. ನೀವ್ ಹಂಗಾಗೋದಿಲ್ಲ. ಯಾವುದೋ ಎಲ್ಲೋ ಅಮೆರಿಕದಲ್ಲಿ ಕುತ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾವುದೋ ಒಂದು ಮೂವ್ಮೆಂಟ್ ಅನ್ನು ಶುರು ಮಾಡ್ತಾನೆ ಅಂತಂದ್ರೆ ಅವ್ನಿಗೆ ಇಲ್ಲಿನ ವಾಸ್ತವತೆ ಏನ್ ಗೊತ್ತಿರುತ್ತೆ? ಈಗ ನಾನು ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ ನಿಮ್ಗೆ. ಯಾವುದೋ ಒಬ್ಬ ಭಯೋತ್ಪಾದಕ ಒಂದು ಮೂವ್ಮೆಂಟ್ ಅನ್ನ ಶುರು ಮಾಡ್ತಾನೆ ಭಾರತದಲ್ಲಿ. ನೀವು ವ್ಯಕ್ತಿಯನ್ನ ಯಾಕೆ ನೋಡ್ತೀರೋ, ಅವ್ನ ಐಡಿಯಾಸ್ ಅನ್ನ ನೋಡಿ ಅಂತಂದ್ರೆ ಕೊನೆಗೆ ಅವನ ಇಂಪ್ಯಾಕ್ಟ್ ಏನಿರ್ತದೆ ಸಮಾಜದ ಮೇಲೆ. ಈಗ ಇದೇ ರೈತರು ಹೋರಾಟ ಮಾಡಿದಾಗ ನಮ್ಮೆಲ್ರಿಗೂ ಗೌರವ ಇತ್ತು. ಸರಿ ಆಯ್ತು, ರೈತರೇನೋ ಒಂದು ತಮ್ಮ ಹಕ್ಕುಗಳನ್ನು ಕೇಳ್ತಾ ಇದ್ದಾರೆ ಅಂತ. ಮತ್ತೆ ಕೊನೆಗೆ ಎಲ್ಲೋಗಿ ನಿಲ್ತದು? ರೆಡ್ ಫೋರ್ಟ್ ಮೇಲೆ ಇದ್ದಂತ ತಿರಂಗವನ್ನ ಕಿತ್ತಾಕಿ ಖಲಿಸ್ತಾನ್ ಧ್ವಜವನ್ನ ಹಾರಿಸಿದ್ರಲ್ಲ, ಮತ್ತೆ ಅದ್ ಸರಿನಾ ನಿಮ್ಗೆ? ರೈತರು ಬರೋಕ್ಕೂ ಮುಂಚೆನೆ ನೀವು ಅವರು ಬರೋ ದಾರಿಯಲ್ಲಿ ಮುಳ್ಳು ಹಾಕಿದ್ದು ಸತ್ಯನಾ? ಇದು ಸರಿನಾ? 2 ವರ್ಷಗಳ ಕಾಲ ಹೋರಾಟ ಮಾಡಿದಂತಹ ಸಂದರ್ಭದಲ್ಲಿ ಸೈಲೆಂಟ್ ಆಗಿದ್ದಂತ ನರೇಂದ್ರ ಮೋದಿ ಅವರು ಸರಿನಾ? ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡ್ತಕ್ಕಂತ ಸಮಾನ ಅವಕಾಶ ಎಲ್ರಿಗೂ ಇದೆ, ಹೋರಾಟ ಮಾಡುವಂತ ಅವಕಾಶ ಎಲ್ರಿಗೂ ಇದೆ. ಇದೇ ಕಾರಣಕ್ಕಾಗಿ ಹೋರಾಟವನ್ನ ರೈತರ ಹೋರಾಟವನ್ನ. ಆದ್ರೆ ರೆಡ್ ಫೋರ್ಟ್ ಮೇಲೆ ತಿರಂಗವನ್ನ ಕಿತ್ತಾಕಿ ಖಲಿಸ್ತಾನ್ ಧ್ವಜವನ್ನ ಹಾರಿಸ್ತೀರಾ ಅಂದ್ರೆ ನೀವು ಯಾವ್ದಕ್ಕೋಸ್ಕರ ಹೋರಾಟ ಮಾಡಿದ್ರಿ ಸಮಾಜದ ಮುಂದೆ ಬಟಾಬಾಯ್ಲಾಯ್ತು. ದೇಶ ಭಕ್ತರ ನೀವು. ಅದೇ ಖಲಿಸ್ತಾನ್ ಚಿಹ್ನೆ ಇರುವಂತಹ ಬಾವುಟವನ್ನ ನರೇಂದ್ರ ಮೋದಿ ಅವರು ಕಟ್ಕೊಂಡಾಗ ಏನು ಪ್ರಶ್ನೆ ಬಂದಿರಲಿಲ್ಲ? ಖಲಿಸ್ತಾನ್ ಧ್ವಜವನ್ನ ಗುರುದ್ವಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಅದೇ ರೀತಿಯ ಚಿಹ್ನೆಯನ್ನ ನರೇಂದ್ರ ಮೋದಿ ಅವರು ಕಟ್ಕೊಂಡಿದ್ರು. ಅದೇ ರೀತಿಯ ಚಿಹ್ನೆ ನಿಮ್ಗೆ ಗೊತ್ತಿರ್ಲಿ, ಪಂಜಾಬದಲ್ಲಿ ಖಾಲ್ಸಾ ಮೂವ್ಮೆಂಟ್ ಅಂತ ಏನಿದೆ ಅವರು ಹಾಕೊಳ್ತಕ್ಕಂಥದ್ದು. ಖಲಿಸ್ತಾನ್ ಧ್ವಜವನ್ನು ಯಾವತ್ತು ನರೇಂದ್ರ ಮೋದಿ ಅವರು ಹಾಕೊಂಡಿಲ್ಲ. ಯಾಕಂದ್ರೆ ಖಲಿಸ್ತಾನೀಸ್ ಆರ್ ನಥಿಂಗ್ ಬಟ್ ಟೆರರಿಸ್ಟ್. ಈಗ ನಾವು ಡಿಜಿಟಲ್ ಪ್ರೊಟೆಸ್ಟ್ ಅಂತ ಈಗ ಏನಾಗ್ತಿದೆ? ಕಾಕ್ರೋಚ್ ಜನತಾ ಪಾರ್ಟಿ. ಸಿಂಪಲ್ ಪ್ರಶ್ನೆ, ಕಾಕ್ರೋಚ್ ಜನತಾ ಪಾರ್ಟಿ ಒಂದು ಮೂವ್ಮೆಂಟ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ, ಡಿಜಿಟಲ್ ಮೀಡಿಯಾದಲ್ಲಿ. ಅದ್ರಲ್ಲಿ ಎಲ್ಲೂ ಕೂಡ ಬಿಜೆಪಿಯನ್ನ ಟಾರ್ಗೆಟ್ ಮಾಡಿ ಮಾತನಾಡಿರ್ಲಿಲ್ಲ. ಒಂದ್ ನಿಮಿಷ ಬಿಜೆಪಿಯನ್ನ ಟಾರ್ಗೆಟ್ ಮಾಡಿ ಆ ಪಕ್ಷದ ಪ್ರಣಾಳಿಕೆ ಆಗಿರ್ಲಿ, ಆ ಪಕ್ಷದ ಯಾವುದೇ ರೀತಿಯಾಗಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ದೀನಿ, ಅಂದ್ರೆ 4 ದಿನದ ನಂತರ ಆಗಿದ್ ಬೆಳವಣಿಗೆ ಎಲ್ಲ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಪೇಜ್ ಬಂದಾಗ ಬಿಜೆಪಿಯನ್ನ ಟಾರ್ಗೆಟ್ ಮಾಡಿರ್ಲಿಲ್ಲ. ಆದ್ರೂ ಯಾಕೆ ಬಿಜೆಪಿಗೆ ಹೆದರಿಕೆ ಇತ್ತು? ಬಿಜೆಪಿಯನ್ನೇ ಟಾರ್ಗೆಟ್ ಮಾಡಿ ಬಂದಿರ್ತಾರೆ. ಯಾವ ಅಂಶದಲ್ಲಿ ಟಾರ್ಗೆಟ್ ಮಾಡಿ? ಇದೇ ಸೋ ಕಾಲ್ಡ್ ಕಾಕ್ರೋಚ್ ಜನತಾ ಪಾರ್ಟಿಯ ಫೌಂಡರ್ ಅಭಿಜಿತ್ ದೀಪ್ಗೆ ಇಂಟರ್ವ್ಯೂ ನೀವು ನೋಡಿದ್ರೆ ಅವನು ಹೇಳ್ತಾನೆ, ಅಮೆರಿಕಾದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಅನ್ನುವಂಥದ್ದು ಬಹಳಷ್ಟು ಮಹತ್ವನ ಪಡ್ಕೊಳ್ತಾ ಇದೆ ಅಂತ. ಹಾಗಾದ್ರೆ ಇದೇ ನಮ್ಮ ದೇಶದಲ್ಲಿ ಪ್ರಥಮ ಬಾರಿಗೆ AI ಸಮಿಟ್ ಅನ್ನ ಮಾಡಿದಾಗ ನಿಮ್ಮ ಆಮ್ ಆದ್ಮಿ ಪಾರ್ಟಿಯವರು ಕಾಂಗ್ರೆಸ್ನವರು ಅರಬೆತ್ತಲೆ ಯಾಕೆ ಕುಣಿದ್ರಲ್ಲಪ್ಪ? ನೀನ್ ಯಾಕೆ ಅದನ್ನ ವಿರೋಧ ಮಾಡ್ಲಿಲ್ಲ? ನೀನ್ ಯಾಕೆ ಮಾತಾಡ್ಲಿಲ್ಲ? ಇದೇ ಅಭಿಜಿತ್ ದೀಪ್ಗೆ ಫ್ರೀ ಮಾರ್ಕೆಟ್ಸ್ ಬೇಕು, ನಮ್ಗೆ ರಿಸರ್ವೇಶನ್ ಬೇಡ ಅಂತ ಅಮೆರಿಕದಲ್ಲಿ ಬಹಳಷ್ಟು ಮೂವ್ಮೆಂಟ್ಸ್ ನಡೀತಾ ಇದೆ, ಇಟ್ ಈಸ್ ಅಕ್ಸೆಪ್ಟಬಲ್ ಅಂತ ಹೇಳ್ತಾನೆ. ಇದೇ ಅಭಿಜಿತ್ ದೀಪ್ಗೆ ದೇಶದಲ್ಲಿ ಕುತ್ಕೊಂಡು 80% ರಿಸರ್ವೇಶನ್ ಕೊಡಬೇಕು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಮಾತಾಡ್ತಾನೆ. ಇಂತ ದ್ವಂದ್ವ ನಿಲುವು ಇರ್ತಕ್ಕಂಥ ವ್ಯಕ್ತಿಗಳು ಯಾವ ಆದರ್ಶ ಆಗ್ಲಿಕ್ಕೆ ಸಾಧ್ಯ? ಇವತ್ತಿನ ಜನರಿಗೆ, ಇವತ್ತಿನ ಯುವಕರಿಗೆ ಆದರ್ಶನೋ ಮತ್ತೊಂದು, ನಾನು ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ.
ಜಿರಳೆ ಪಾರ್ಟಿಯಿಂದ ಬಿಜೆಪಿಗೆ ಏನ್ ಕಷ್ಟ? ಅಷ್ಟೇ, ಯಾವ ಸಿಂಪಲ್. ಕಷ್ಟ ಕೂಡ ಇಲ್ಲ. ಮತ್ತೆ ಯಾಕೆ ಜಿರಳೆ ಪಾರ್ಟಿ ವಿರುದ್ಧ ಯಾಕೆ ಮುಗಿ ಬೀಳ್ತಾ ಇದ್ದೀರಾ? ನಾವೆಲ್ಲೂ ಮುಗಿ ಬೀಳ್ತಾ ಇಲ್ಲ. ಇವತ್ತಿನ ಯಂಗ್ಸ್ಟರ್ಸ್, ಸುರೇಶ್ ಕುಮಾರ್ ಅವರು ಯಾವ ರೀತಿಯ ಪೋಸ್ಟ್ ಅನ್ನ ಶೇರ್ ಮಾಡ್ಕೊಂಡಿದ್ರು? ಅವಶ್ಯಕತೆ ನಾನು ಕೂಡ ಒಬ್ಬ ಯಂಗ್ಸ್ಟರ್, ನಾನು ಕೂಡ ಒಬ್ಬ ಜೆನ್ಸೆಟ್. ಇವತ್ತಿನ ಎಷ್ಟೋ ಯಂಗ್ಸ್ಟರ್ಸ್ ಭಾರತೀಯ ಜನತಾ ಪಾರ್ಟಿ ಜೊತೆ ಇದ್ದಾರೆ. ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ನಮ್ಮೆಲ್ಲರಿಗೂ ವಿಶ್ವಾಸ ಇದೆ. ಅದಕ್ಕೆ ಉದಾಹರಣೆ ಚುನಾವಣೆಗಳು. ವೆಸ್ಟ್ ಬೆಂಗಾಲದಲ್ಲಿ ಎಷ್ಟು ಜನ ಯುವಕರು ಗೆದ್ದಿದ್ದಾರೆ, ಇವತ್ತು ಅನೇಕ ಜನ ಯುವಕರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅಲ್ಲ, ಈಗ ವೆಸ್ಟ್ ಬೆಂಗಾಲ್ ಗೆಲುವು ಬಗ್ಗೆ ಅಲ್ಲ, ಜನತಾ ಪಾರ್ಟಿ, ಕಾಕ್ರೋಚ್ ಜನತಾ ಪಾರ್ಟಿ ಎಲ್ಲಿ ಬಿಜೆಪಿಯನ್ನ ಟಾರ್ಗೆಟ್ ಮಾಡಿತ್ತು ಅಂತ ಹೇಳಿ ಬಿಜೆಪಿಗರಿಗೆ ಹೆದರಿಕೆ ಆಗ್ತಾ ಇದೆ. ನಾವು ಎಲ್ಲೂ ಕೂಡ ಟಾರ್ಗೆಟ್ ಮಾಡಿಲ್ಲ. ಅಲ್ಲ, ಆ ಪಾರ್ಟಿ ನಿಮ್ಮನ್ನ ಟಾರ್ಗೆಟ್ ಮಾಡಿತ್ತಾ? ಕಾಕ್ರೋಚ್ ಜನತಾ ಪಾರ್ಟಿಯ ಸುಳ್ಳುಗಳನ್ನ ಜನರ ಮುಂದೆ ಇಡುವಂತ ಕೆಲಸ ನಮ್ಮ ಯಂಗ್ಸ್ಟರ್ಸ್ ಯಾವ ಸುಳ್ಳುಗಳನ್ನ ಹೇಳಿದ್ನಲ್ಲ, ಮೂವ್ಮೆಂಟ್ ಅನ್ನ ಶುರು ಮಾಡಿರ್ತಕ್ಕಂಥ ವ್ಯಕ್ತಿಯ ಬಣ್ಣ ಏನು, ಅವನ ಹಿಂದೆ ಇರ್ತಕ್ಕಂಥ ವ್ಯಕ್ತಿಗಳು ಯಾರು? ಈಗ ಒಂದ್ ನಿಮಿಷ ಕೇಳಿ, ಸುರೇಶ್ ಕುಮಾರ್ ಅವರು ಸೋಷಿಯಲ್ ಮೀಡಿಯಾ ಯಾವ ರೀತಿಯ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಸುರೇಶ್ ಕುಮಾರ್ ಅವರು ಯಾವ ರೀತಿಯ ನರೇಟಿವಿಟಿಯನ್ನು ಸೆಟ್ ಮಾಡ್ಲಿಕ್ಕೆ ಹೋಗಿ ಹೌದು ಅವ್ರಿಗೆ ಇರ್ತಕ್ಕಂಥ ಫಾಲೋವರ್ಸ್ ಅನೇಕ ಜನ ಫೇಕ್ ಇರ್ತಕ್ಕಂಥದ್ದು ಕೂಡ ಗೊತ್ತಾಗಿದೆ. ಎಲ್ಲಿ ಗೊತ್ತಾಗಿದೆ? ಆ ಕಾಂಗ್ರೆಸ್ ಜನತಾ ಪಾರ್ಟಿಯ ಪೇಜ್ಗೆ ಹೋಗಿ ನೀವು ನೋಡಿದ್ರೆ ಸ್ವಾಭಾವಿಕವಾಗಿ ನಿಮಗೆ ಸಿಗುತ್ತೆ. ಎಷ್ಟೋ ಜನದ ಪ್ರೊಫೈಲ್ಗಳೇ ಇಲ್ಲ, ಗೊತ್ತಿಲ್ಲ. ಆ ರೀತಿಯ ಒಂದು ಆರೋಪಗಳಿದೆ ಆ ಪಾರ್ಟಿ ಬಗ್ಗೆ. ಮತ್ತೆ ಇನ್ನೊಂದು ನೋಡಿ, ಸೋಷಿಯಲ್ ಮೀಡಿಯಾ ಮೂವ್ಮೆಂಟ್ ಅಲ್ಲಿ ನಾವು ಫಾಲೋವರ್ಸ್ ಜಾಸ್ತಿ ಆದ್ರೂ ನಮ್ಗೆ ಇದು ಜಾಸ್ತಿ ಆಯ್ತು ಅನ್ನೋ ಕಾರಣಕ್ಕೆ ನೀವು ಪೊಲಿಟಿಕ್ಸ್ ಅನ್ನ ಗೆದ್ದು ಬಿಡ್ತೀವಿ ಅಂತ ಬಹಳ ತಪ್ಪಾಗ್ತದೆ. ಅದಕ್ಕೆ ಸ್ಟ್ಯಾಂಡ್ ಆಗಿರ್ತಿಲ್ಲ. ಯಾವುದೇ ಸೋಷಿಯಲ್ ಮೀಡಿಯಾ ಮೂವ್ಮೆಂಟ್ ಪಾಲಿಟಿಕ್ಸ್ ಅನ್ನ ಗೆಲ್ಲೋದಿಲ್ಲ. ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ಅಲ್ಲಿ ತುಂಬಾ ಕಷ್ಟ ಅಂತ ನಾನು ಹೇಳ್ಕೊತಾ ಇದ್ದೀನಿ. ಬಟ್ ಇಲ್ಲಿ ಕಷ್ಟ, ನಾನು ನನ್ನ ಅಬ್ಸರ್ವೇಷನ್ ನಾನು ಹೇಳ್ತಾ ಇದ್ದೀನಿ. ಕಾಕ್ರೋಚ್ ಜನತಾ ಪಾರ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತು, ಅವರೊಂದು ಪೇಜ್ ಮಾಡ್ಕೊಂಡಿದ್ರು, ಫಾಲೋವರ್ಸ್ ಆಗ್ತಾ ಇದ್ರು. ಸೊ ಇದರಿಂದ ಬಿಜೆಪಿಗೆ ಏನ್ ಕಷ್ಟ ಇರ್ಲಿಲ್ಲ. ಪಾಯಿಂಟ್ ನಂಬರ್ 1, ಕಷ್ಟ ಇರ್ಲಿಲ್ಲ. ಹಾಗಾದ್ರೆ ಯಾಕೆ ಸುಖ ಸುಮ್ನೆ ಫೇಕ್ ಗ್ರಾಫಿಕ್ಸ್ ಅನ್ನ ಹಂಚ್ಕೊಂಡಿದ್ದು? ಸುರೇಶ್ ಕುಮಾರ್ ಅವರೇ ಹಂಚ್ಕೊಂಡ್ಬಿಟ್ರಲ್ಲ, ಈ ಅವಶ್ಯಕತೆ ಏನಿತ್ತು? ಜೊತೆಗೆ ಯಾಕೆ ಕಾಕ್ರೋಚ್ ಜನತಾ ಪಾರ್ಟಿ ಅದು ಬಂದಿದ್ದೇ ಬಿಜೆಪಿ ವಿರುದ್ಧ ಅನ್ನುವ ರೀತಿಯಲ್ಲಿ ಯಾಕೆ ರಿಯಾಕ್ಟ್ ಮಾಡ್ತಾ ಇದ್ದೀರಾ? ನಾವೆಲ್ಲೂ ರಿಯಾಕ್ಟ್ ಮಾಡ್ತಿಲ್ಲ, ಅವರೇ ಟಾರ್ಗೆಟ್ ಮಾಡ್ತಿರುವಂತದ್ದಲ್ವಾ. ಅವರ ಪೋಸ್ಟರ್ ಗಳನ್ನ ನೋಡಿ. ನಮ್ಮ ಬಿಜೆಪಿ ಕೇಳಿ ಒಂದ್ ನಿಮಿಷ, ಅವರ ಬಿಜೆಪಿಯ ನಮ್ಮ ಏನು ಕಮಲ ಲೋಟಸ್ ಸಿಂಬಲ್ ಇದೆ, ಅದನ್ನ ಕಾಕ್ರೋಚ್ ತಿನ್ನೋ ಹಾಗೆ ಏನೇನೋ ಐಕಾನ್ ಗಳನ್ನೆಲ್ಲ ಮಾಡಿ ಬಿಟ್ಟಿದ್ದವ್ರೆ. ಯಾವ ಭಯ ಇಲ್ಲ ರೀ. ಭಾರತೀಯ ಜನತಾ ಪಾರ್ಟಿಗೆ ದೊಡ್ಡ ಇತಿಹಾಸ ಇದೆ. ನಮ್ಮ ಪಾರ್ಟಿಯದ್ದು ಕಾರ್ಯಕರ್ತರ ಪಾರ್ಟಿ, ಸಿದ್ಧಾಂತಕ್ಕೋಸ್ಕರ ಇರ್ತಕ್ಕಂಥ ಐಡಿಯಾಲಜಿಕಲ್ ಡ್ರಿವನ್ ಪಾರ್ಟಿ ನಮ್ದು. 2 ಸೀಟ್ ಗೆದ್ದಿರೋ ಜಗತ್ತಿನ ಅತಿ ದೊಡ್ಡ ಪಾರ್ಟಿ. ಆಮೇಲೆ ಇಂತಸಿ ನಾವೆಲ್ಲ ರಾಜಕೀಯದಲ್ಲಿ ಇರೋರು, ನೀವು ಕೂಡ ಜರ್ನಲಿಸ್ಟ್ಗಳು, ನೀವೆಲ್ರಿಗೂ ಬಹಳ ಚೆನ್ನಾಗಿ ಗೊತ್ತು. ಯಾವ್ದೋ ಸೋಷಿಯಲ್ ಮೀಡಿಯಾದಲ್ಲಿ ಬಂದಂತ ಮೂವ್ಮೆಂಟ್ಸ್ ಪೊಲಿಟಿಕ್ಸ್ ಅಲ್ಲಿ ಅದು ಸಕ್ಸಸ್ ಆಗುತ್ತೆ ಅಂತಂದ್ರೆ ಇಟ್ ಇಸ್ ಸಮಥಿಂಗ್ ಫಾರ್. ಆಮೇಲೆ ಈಗ ಒಂದ್ ನಿಮಿಷ, ಇದೇ ಅಣ್ಣಾ ಹಜಾರೆ ಅವರು ಮೂವ್ಮೆಂಟ್ ಅನ್ನು ಶುರು ಮಾಡ್ತಾರೆ ಆಮ್ ಆದ್ಮಿ ಪಾರ್ಟಿಯದ್ದು. ಆ ಆಮ್ ಆದ್ಮಿ ಪಾರ್ಟಿ ಅದಲ್ಲ, ನಂತರ ಆಮ್ ಆದ್ಮಿ ಪಾರ್ಟಿಯ ಸ್ವರೂಪವನ್ನು ಪಡ್ಕೊಂಡು ಅಣ್ಣಾ ಹಜಾರೆ ಮೂವ್ಮೆಂಟ್ಗೂ ಆಮ್ ಆದ್ಮಿ ಪಾರ್ಟಿಗೂ ಸಂಬಂಧ ಇಲ್ಲ. ಅದನ್ನ ಕ್ಲಿಯರ್ ಮಾಡೋಣ. ಈಗ ನನ್ನ ಮಾತೇನು ಅಂತ ಹೇಳಿದ್ರೆ, ಇಫ್ ಇನ್ ಕೇಸ್ ಏನಾದ್ರು ಇದೇ ಕಾಕ್ರೋಚ್ ಜನತಾ ಪಾರ್ಟಿ ಒಂಚೂರು ಬಿಜೆಪಿಗೆ ಫೇವರ್ ಆಗೋ ತರ ಇದ್ದಿದ್ರೆ ಇಡೀ ಬಿಜೆಪಿ ಕಾಕ್ರೋಚ್ ಜನತಾ ಪಾರ್ಟಿ ಬೆಂಬಲಿಸ್ತಾ ಇತ್ತು. ಆ ರೀತಿ ನೋಡಿ, ನಾನು ಇವ್ಸನ್ ಬಟ್ಸ್ಗೆಲ್ಲ ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಯಾವ ಗೊಂದಲನೂ ಇಲ್ಲ, ಯಾವ ಭಯನೂ ಇಲ್ಲ. ಆ ರೀತಿಯ ವಿಚಾರಗಳು ಮಹತ್ವ ಕೊಡ್ತಕ್ಕಂತ ಅವಶ್ಯಕತೆ ಕೂಡ ಇಲ್ಲ. ನಾವು ನಿಜವಾಗ್ಲೂ ಜನಪರವಾಗಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನಾವು ಈಗಲೂ ಅದೇ ಬರ್ತಾ ಇದ್ವಿ. ಹಾಗಾದ್ರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಬಟ್ ಇತ್ತೀಚೆಗೆ ನಡೀತಾ ಇರುವಂತಹ ಯಾವುದೇ ಚಾನಲ್ ಡಿಸ್ಕಷನ್ಸ್ ಆಗಿರ್ಬೋದು, ಯಾವುದೇ ಬಿಜೆಪಿಯ ಕಾರ್ಯಕರ್ತ ವಕ್ತಾರ ಆಗಿರ್ಬೋದು, ಕಾಕ್ರೋಚ್ ಜನತಾ ಪಾರ್ಟಿ ವಿರುದ್ಧನೇ ಮಾತನಾಡ್ತಾ ಇದ್ದಾರೆ. ಅವಶ್ಯಕತೆ ಏನಿದೆ? ಕಾಕ್ರೋಚ್ ಜನತಾ ಪಾರ್ಟಿ ವಿರುದ್ಧವಾಗಿ ನಾವು ಮಾತಾಡ್ತಿದೀವಿ ಅಂತಂದ್ರೆ ಒಂದಷ್ಟು ಅವರ ಸುಳ್ಳುಗಳನ್ನ ಜನರ ಮುಂದೆ ಇಡ್ತಾ ಇದೀವಿ ಅಷ್ಟೇ. ನೀಟ್ ಪೇಪರ್ ಲೀಕೇಜ್ ಆಯ್ತು, ಪ್ರಶ್ನೆ ಪತ್ರಿಕೆ ಲೀಕೇಜ್ ಆಯ್ತು, ಅದಕ್ಕೆ ಅಂತ ಆ ವಿಚಾರಕ್ಕೆ ಹಂಗಂತ ನೀವು ಆಯ್ತು. ಉತ್ಕರ್ಷ್, ನೀವು ಕೂಡ ಯಂಗ್ಸ್ಟರ್ ಆಗಿದ್ದೀರಿ, ಇನ್ನು 26 ವರ್ಷ. ನಿಮ್ಗೆ ದೇಶದ ಯುವಕರನ್ನ ಜಿರಳೆಗಳು ಅಂತ ಹೇಳಿದ್ರೆ ನೀವು ಒಪ್ಪತ್ತೀರಾ? ಅಲ್ಲ, ಅದನ್ನ ಒಪ್ಪುವಂತದ್ದು ಪರಿಸ್ಥಿತಿ ಕೂಡ ಇಲ್ಲ. ಯಾಕಂದ್ರೆ ಚೀಫ್ ಜಸ್ಟಿಸ್ ಅವ್ರು ಯಾವ ಇಂಟೆನ್ಷನ್ ಇಟ್ಕೊಂಡು ಅದನ್ನ ಹೇಳಿದ್ರು ಅನ್ನೋಂತ ನನಗೂ ಕೂಡ ಗೊತ್ತಿಲ್ಲ. ಆಮೇಲೆ ಅವ್ರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅವ್ರ ಸ್ಪಷ್ಟೀಕರಣ ಏನು ಅಂತ ಹೇಳಿದ್ರೆ, ಹೌದು, ಯಾವ ಸ್ಪಷ್ಟೀಕರಣ ಅಂತ ಹೇಳಿದ್ರೆ, ಎಲ್ಲರನ್ನೂ ನಾನು ಹೇಳಿಲ್ಲ, ನಿರುದ್ಯೋಗಿ ಒಂದಿಷ್ಟು ಯುವಕರು ಅಂತ ಹೇಳಿದ್ರು. ಬಟ್ ಅವರ ಸ್ಟೇಟ್ಮೆಂಟ್ ಏನಾಗಿತ್ತು ಅಂತ ಹೇಳಿದ್ರೆ, ಒಂದಿಷ್ಟು ನಿರುದ್ಯೋಗಿ ಯುವಕರಿಗೆ ಕೆಲಸ ಕಾರ್ಯ ಅಂತ ಇರೋದಿಲ್ಲ. ಈ ಕೆಲಸ ಕಾರ್ಯ ಇಲ್ಲದೆ ಇರೋರು ಏನ್ ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ, ಮಾಧ್ಯಮದಲ್ಲಿ ಸಾಮಾಜಿಕ ಕಾರ್ಯಕರ್ತರಾಗಿ ಇದ್ದಾರೆ. ಅವರು ವ್ಯವಸ್ಥೆಯ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಕಾಕ್ರೋಚ್. ಸೊ ಇದನ್ನ ನೀವು ಒಪ್ತೀರಾ? ಬಿಜೆಪಿ ಅವರು ಒಪ್ತೀರಾ? ನಿಜವಾಗ್ಲೂ ಕೂಡ ನಿರುದ್ಯೋಗಿಗಳು ಅಂತ ಕಾಕ್ರೋಚ್ ನಿಜವಾಗ್ಲೂ ಒಪ್ತೀರಾ ನೀವು? ಅವರು ಒಂದು ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಅವ್ರು ಯಾವ ದೃಷ್ಟಿಕೋನದಲ್ಲಿ ಹೇಳಿರೋ ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ನಮ್ಮ ನಿಲುವು ಬಹಳ ಸ್ಪಷ್ಟವಾಗಿದೆ. ನರೇಂದ್ರ ಮೋದಿ ಅವರು ಬಂದ್ಮೇಲೆ ಅನೇಕ ಜನ ಯುವಕರಿಗೆ ಅವಕಾಶ. ಸಿಂಪಲ್ ಯುವಕರನ್ನ ಕಾಕ್ರೋಚ್ ಅಂದಿದ್ದು ಬಿಜೆಪಿ ಒಪ್ಪುತ್ತಾ?
ಅಲ್ಲ ಆ ರೀತಿ ನಾವು ಒಪ್ಲಿಕ್ಕೆ ಅದನ್ನ ಅವ್ರು ಯಾವ ಇಂಟೆನ್ಷನ್ ಇಟ್ಕೊಂಡು ಹೇಳಿದಾರೆ ಅಂತ ನನಗೆ ಗೊತ್ತಿಲ್ಲ. ಒಪ್ಪಲ್ಲ. ಆದ್ರೆ ನಾನು ವೈಯಕ್ತಿಕವಾಗಿ ಅದನ್ನ ಒಪ್ಪಲ್ಲ ಮಾತಿಲ್ಲ. ಈ ರೀತಿ ಒಬ್ಬ ನ್ಯಾಯಮೂರ್ತಿ ಯುವಕರನ್ನ ಕಾಕ್ರೋಚ್ ಅಂದಂತಹ ಸಂದರ್ಭದಲ್ಲಿ ಯುವಕರು ಈ ರೀತಿಯ ಮೂಮೆಂಟ್ ಅನ್ನ ಶುರು ಮಾಡೋದು ಅಥವಾ ಆ ರೀತಿಯ ಪೇಜ್ಗೆ ಬೆಂಬಲಿಸೋದು ತಪ್ಪ? ಖಂಡಿತವಾಗ್ಲೂ ನಾವು ತಪ್ಪಂತ ಹೇಳ್ತಿಲ್ಲ. ಆದ್ರೆ ನಿಮ್ಮ ಇಂಟೆನ್ಷನ್, ನಿಮ್ಮ ಮೋಟಿವ್ ಸದೃಢವಾಗಿರ್ಬೇಕು. ಮೋಟಿವ್ ನೋಡಿ, ಒಂದ್ ನಿಮಿಷ ಹೇಳ್ತೀನಿ. ನಿಮ್ಮ ಮೋಟಿವ್ ಒಂದು ಪಾರ್ಟಿಯನ್ನೇ ಟಾರ್ಗೆಟ್ ಮಾಡಿ ಆ ಪಾರ್ಟಿಯನ್ನು ಕೆಳಗೆ ಹಾಕ್ಬೇಕು ಅನ್ನುವಂಥದ್ದು ನಿಮ್ಮ ಮೋಟಿವ್ ರೀ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಯಾವ ವ್ಯಕ್ತಿಗಳು ಈ ಮೂವ್ಮೆಂಟ್ ನ ಹಿಂದೆ ಇದ್ದಾರೆ ಅವರೆಲ್ಲ ಕೂಡ ಅರವಿಂದ್ ಕೇಜ್ರಿವಾಲ್ ನ ನಾನು ಒಪ್ತಾ ಇದ್ದೀನಿ. ಮೋಟಿವ್ ಏನು ಅಂದ್ರೆ ಒಂದು ಪಕ್ಷವನ್ನ ಸೋಲಿಸಬೇಕು, ಒಂದು ಪಕ್ಷದ ಟಾರ್ಗೆಟ್, ಅದು ಟಾರ್ಗೆಟ್ ಅಷ್ಟೇ, ಬಿಜೆಪಿ ಟಾರ್ಗೆಟ್ ಮಾಡಬೇಕು. ಅದೇ ರೀತಿ ಅಣ್ಣಾ ಹಜಾರೆ ಮೂಮೆಂಟ್ ಆದಂತಹ ಸಂದರ್ಭದಲ್ಲಿ ಮೋಟಿವ್ ಏನು? ಫೈಟ್ ಅಗೇನ್ಸ್ಟ್ ಕರಪ್ಷನ್. ಈಗ ನಡೀತಿರೋ ಮೋಟಿವ್ ಏನು? ಸರ್ಕಾರ ಪಕ್ಷದ ವಿರುದ್ಧನಾ ಅಥವಾ ವ್ಯವಸ್ಥೆಯ ವಿರುದ್ಧ ನಡೀತಿರೋದಾ? ಅಲ್ಲ, ಅಣ್ಣಾ ಹಜಾರೆ ಒಂದ್ ನಿಮಿಷ, ಕರಪ್ಷನ್ ಬಗ್ಗೆ ಮಾತಾಡುವಂತ ಸಂದರ್ಭದಲ್ಲಿ ಅದರ ನೇರ ಲಾಭ ಆಗಿದ್ದು ಬಿಜೆಪಿಗೆ, ಅದರ ಯಾರಿಗ್ ಲಾಸ್ ಆಗಿದ್ದು ಕಾಂಗ್ರೆಸ್ಗೆ ಅಣ್ಣಾ ಹಜಾರೆ ಮೂವ್ಮೆಂಟ್ ಅಲ್ಲಿ ಅಲ್ವಾ? ಅದೇ ರೀತಿಯಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರುವಂತ ಈ ಮೂವ್ಮೆಂಟ್ ಅಂತ ಏನ್ ಕರೀತಿದೇವಲ್ವಲ್ಲ, ಇದರ ನೇರ ಲಾಭ ಕಾಂಗ್ರೆಸ್ಗೆ ಆಗುತ್ತೆ ಅನ್ನುವಂತ ಆತಂಕ ಬಿಜೆಪಿ. ಆತಂಕ ಯಾವ ಆತಂಕ ನಮ್ಗಿಲ್ಲ. ಈ ರೀತಿ ಅನೇಕ ಮೂವ್ಮೆಂಟ್ಸ್ ಗಳಾಗಿದೆ. ಈಗ ಬಿಜೆಪಿ ವಿರುದ್ಧ ಅನ್ನೋದಕ್ಕಿಂತ ಈ ಮೂವ್ಮೆಂಟ್ ಇರುವಂತದ್ದು ವ್ಯವಸ್ಥೆಯ ವಿರುದ್ಧ. ಯಾಕೆ ನೋಡ್ತಾ ಇಲ್ಲ ಈ ರೀತಿಯಾಗಿ? ಪಕ್ಷವನ್ನ ನೋಡ್ತಾ ಇಲ್ಲವಲ್ಲ, ವ್ಯವಸ್ಥೆಯ ವಿರುದ್ಧ. ಯಾವ ಸರ್ಕಾರ ಇರುತ್ತೋ ಅದನ್ನ ಪ್ರಶ್ನೆ ಮಾಡಬೇಕಲ್ವಾ? ಇವರ ಚಟುವಟಿಕೆಗಳನ್ನ, ಇವರ ಹಿನ್ನೆಲೆಗಳನ್ನ, ಈ ಕಾಕ್ರೋಚ್ ಜನತಾ ಪಾರ್ಟಿ ಒಂದಷ್ಟು ವಿಚಾರಗಳನ್ನ ನೋಡಿದಾಗ ನೇರವಾಗಿ ಒಂದು ಪಾರ್ಟಿಯನ್ನ, ಒಂದು ವ್ಯಕ್ತಿಯನ್ನ ಟಾರ್ಗೆಟ್ ಮಾಡ್ಕೊಂಡು ಅವ್ರು ಮಾಡ್ತಿರ್ತಕ್ಕಂಥದ್ದು. ವೇರಾಜ್ ಅಣ್ಣಾ ಹಜಾರೆ ಒಂದ್ ನಿಮಿಷ, ಅಣ್ಣಾ ಹಜಾರೆ ಅವರು ಬೀದಿಗಿಳಿದು ದೆಹಲಿಯ ಜಂತರ್ ಮಂತರ್ ಅಲ್ಲಿ ಅನೇಕ ತಿಂಗಳುಗಳು ಹೋರಾಟ ಮಾಡಿದ್ರು. ನೀವು ಎಲ್ಲೋ US ಎಲ್, ಒಂದ್ ನಿಮಿಷ ಲೆಟ್ ಮಿ ಫಿನಿಶ್. ಯಾವ್ದೋ US ಎಲ್ ಕೂತಿರ್ತಕ್ಕಂಥ ವ್ಯಕ್ತಿ ಯಾವ್ದೋ ಒಂದು ಇಶ್ಯೂ ಹೇಳ್ತಾನಪ್ಪ, ನೀವು ಹಂಗಂತ ಯಂಗ್ಸ್ಟರ್ಸ್ ಎಲ್ಲ ನೀವು ಅಷ್ಟು ಪ್ರೊವೋಕೇಟ್ ಆಗ್ಬಿಟ್ರೆ ಹೇಗೆ? ವಾಸ್ತವ ಏನಿದೆ ಅಂತ ಅರ್ಥ ಮಾಡ್ಕೋಬಾರ್ದ? ಹಾಗಾದ್ರೆ ಅವನು ಅಷ್ಟು ಅವನಿಗೆ ನೈತಿಕತೆ ದೇಶದ ಯುವಕರು ದಡ್ರು ಅಂತನ ಯಾವನೋ ಅಮೆರಿಕದಲ್ಲಿ ಕುತ್ಕೊಂಡು ದಡ್ರು ಅಂತ ದಡ್ರಾಗಿಲ್ಲ, ವೇದಿಕೆಯನ್ನ ಸೃಷ್ಟಿ ಹೇಳ್ತಿರ್ತಕ್ಕಂಥದ್ದು. ಯಾವ ವ್ಯಕ್ತಿ ಮೂವ್ಮೆಂಟ್ ಅನ್ನು ಶುರು ಮಾಡಿ ಅವ್ನು ಎಕ್ಸ್ಪೈಸೆಡ್ ನಮ್ಗೆ ಬೇಕಾಗಿಲ್ಲ ರೀ. ಅವ್ನು ಯಾವ ಪಾರ್ಟಿ ಸರಿ ನೀವು ಹೇಳ್ದಂಗೆ, ಅವನ ಹಿನ್ನೆಲೆ ಏನು, ಅವನ ಈ ಹಿಂದೆ ಇದ್ದಂತ ಅವನಿಗಿದ್ದಂತ ಪೊಲಿಟಿಕಲ್ ಅಟ್ಯಾಚ್ಮೆಂಟ್ಸ್ ಏನು, ಈ ಹಿಂದೆ ಇದ್ದಾಗ ಅವನು ಕೊಟ್ಟಿದ್ದಂತ ಸ್ಟೇಟ್ಮೆಂಟ್ಸ್ ಏನು, ಇವೆಲ್ಲವನ್ನ ನೋಡ್ಬೇಕಲ್ಲ. ಏನೂ ನೋಡದೆ ಪೊಲಿಟಿಕಲ್ ಅಟ್ಯಾಚ್ಮೆಂಟ್ ಅನ್ನೇ ನೋಡಿ ಅವನು ರಾಂಗ್ ಅನ್ನೋದು ಎಷ್ಟು ಸರಿ? ಈಗ ಬಿಜೆಪಿ ಅಲ್ಲ ಅಂತ ಕಾರಣಕ್ಕಾಗಿ ಅವನು ರಾಂಗ್ ಅನ್ನೋದು ಸರಿನಾ? ಇಲ್ಲ, ಆ ರೀತಿ ಎಲ್ಲ ನೋಡಿ, ಪೊಲಿಟಿಕಲ್ ವಿಷಯ ನೋಡ್ತಿಲ್ಲ. ಅವನ ಹಿನ್ನೆಲೆ ಮತ್ತೆ ಅವನಿಗಿದ್ದಂತ ಒಂದಷ್ಟು ಪೊಲಿಟಿಕಲ್ ಇಕೋಸಿಸ್ಟಮ್ ಮತ್ತೆ ಅವನು ಕೊಟ್ಟಿದ್ದಂತ ಸ್ಟೇಟ್ಮೆಂಟ್ಸ್ ನೋಡಿ ನೀವು ಇನ್ನೊಂದು ಪಾಯಿಂಟ್ ಅಂದ್ರೆ ಅವನು XYZ ಅಮೆರಿಕದಲ್ಲಿ ಇದ್ದಾನೋ, ಬ್ರಿಟನ್ ಇದ್ದಾನೋ, ಎಲ್ಲೋ ಇದ್ದಾನೆ. ಅವನು ಈ ಹಿಂದೆ ಏನ್ ಮಾತಾಡಿದಾನೋ ನನಗೆ ಗೊತ್ತಿಲ್ಲ, ಓಕೆನಾ? ಬಟ್ ನನ್ನ ಕಣ್ಣು ಮುಂದೆ ಕಾಣಿಸ್ತಿರೋದು ಇಷ್ಟೇನೆ. ಏನಿಷ್ಟೇ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು. ಅದೇ ಸಂದರ್ಭದಲ್ಲಿ ನಿರುದ್ಯೋಗಿ ಯುವಕರನ್ನ ಈ ರೀತಿಯಾಗಿ ಜಳ್ಳೆ ಅಂದಿದ್ದು. ಸೊ ನನಗೆ ಯಂಗ್ಸ್ಟರ್ ಆಗಿ ನನಗೆ ಅನಿಸ್ತಾ ಇದೆ ಈ ವ್ಯವಸ್ಥೆ ಸರಿ ಇಲ್ಲ. ಒಂದ್ ನಿಮಿಷ ಕೇಳಿ, ಈ ವ್ಯವಸ್ಥೆ ನನಗೆ ಸರಿ ಅನಿಸ್ತಾ ಇಲ್ಲ, ಓಕೆನಾ? ನನ್ನ ಮಾತನ್ನ, ನನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಬೇಕು. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹುಡ್ಕೊಂಡಿದೆ ಅಥವಾ ಆ ಮೂವ್ಮೆಂಟ್ ಇದೆ, ನಾನು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ತಪ್ಪೇನಿದೆ? ತಪ್ಪನ್ನು ನಾವೇನು ಹೇಳ್ತಿಲ್ವಲ್ಲ. ಮತ್ತೆ ಅದರ ಪ್ರಣಾಳಿಕೆ ಬಂದಾಗ ರಾಜ್ಯಸಭೆ ಅಂದ್ರೆ ಯಾವುದೇ ನ್ಯಾಯಮೂರ್ತಿ ನಿವೃತ್ತಿಯಾದ ನಂತರ ರಾಜ್ಯಸಭೆಗೆ ನಾವು ಆಯ್ಕೆ ಮಾಡೋದಿಲ್ಲ, ಇದರಲ್ಲಿ ತಪ್ಪೇನಿದೆಯಾ? ಹೌದು, ತಪ್ಪೇನಿಲ್ವಲ್ಲ. ಒಂದು ಪ್ರಣಾಳಿಕೆ ನಿಲುವು ಸರಿ ಇದೆ. ಆದ್ರೆ ಆ ಪ್ರಣಾಳಿಕೆಯಲ್ಲಿ ಕೇಳುವಂತದ್ದು ಏನು ಅಂತಂದ್ರೆ, ಪಂಜಾಬ್ ಅಲ್ಲಿ ಡ್ರಗ್ಸ್ ನ ದಂಧೆ ಇದೆ, ಕರ್ನಾಟಕದಲ್ಲಿ 55,000 ಜನಕ್ಕೆ ಉದ್ಯೋಗ ಸಿಕ್ಕಿಲ್ಲ, ಅದ್ರ ಬಗ್ಗೆ ಮಾತಾಡ್ಬೇಕು. ಇಲ್ಲೇ ನಾವು ಡಬಲ್ ಕಾಕ್ರೋಚ್ ಎನ್ನುವಂತ ಶರ್ಟ್ ಅನ್ನ ಬಿಡುಗಡೆ ಮಾಡ್ತಾರೆ. ಇಲ್ಲೇ ಅರ್ಥ ಮಾಡ್ಕೊಳ್ಳಿ, ಯಾರು ಹ್ಯಾಂಡ್ ಇನ್ ಹ್ಯಾಂಡ್ ಕೆಲಸ ಮಾಡ್ತಾ ಇದಾರೆ. ಬರೀ ಮೋದಿ ಬಿಜೆಪಿ ವಿಚಾರ ಬಂದಾಗ ಮಾತ್ರ ಟಾರ್ಗೆಟ್ ಮಾಡ್ತೀರಿ. ಅದೇ ಕಾಂಗ್ರೆಸ್ ಆಮ್ ಆದ್ಮಿ ಪಾರ್ಟಿ ಬಂದಾಗ ನಿಮ್ಮ ಅಭಿಜಿತ್ ದೀಪ್ಗೆ ಸೋಕಾಲ್ಡ್ ಕಾಕ್ರೋಚ್ ಜನತಾ ಪಾರ್ಟಿ ಯಾರೆಲ್ಲ ಇವತ್ತು ಮೂವ್ಮೆಂಟ್ ಅಲ್ಲಿ ಇದಾರೆ ಅವ್ರು ಮಾತಾಡೋದಿಲ್ಲ. ಇದನ್ನೇ ಡಬಲ್ ಸ್ಟ್ಯಾಂಡರ್ಡ್ಸ್, ಇದನ್ನ ವಿರೋಧ ಮಾಡ್ತಾ ಇದೀವಿ. ಈಗ ಡಬಲ್ ಸ್ಟ್ಯಾಂಡ್ ಮತ್ತೆ ನಿರ್ದಿಷ್ಟವಾಗಿ ಒಬ್ಬರನ್ನ ಟಾರ್ಗೆಟ್ ಮಾಡ್ತಾ ಅಷ್ಟೇ ಅಲ್ವಾ? ಹೌದು. ABUP ಇದೆ, ಅದು ವಿದ್ಯಾರ್ಥಿ ಸಂಘಟನೆ ಅಥವಾ ರಾಜಕೀಯ ಪಕ್ಷನೋ, ರಾಜಕೀಯ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀವಿ. ಅದು ಯಾವ ರಾಜಕೀಯ ಪಾರ್ಟಿ? ಒಂದು ವಿದ್ಯಾರ್ಥಿ ಸಂಘಟನೆ, ಇಂಡಿಪೆಂಡೆಂಟ್ ವಿದ್ಯಾರ್ಥಿ ಸಂಘಟನೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗ ಎಲ್ಲೂ ಕೂಡ ತುಟಿ ಬಿಚ್ಚಿಲ್ಲ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಂತಹ ಸಂದರ್ಭದಲ್ಲಿ ಯಾವ ABUP ಕಾರ್ಯಕರ್ತ ಅಥವಾ ಯಾವ ABUP ಸದಸ್ಯ ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದಾನೆ?
ಕೇಂದ್ರ ಸರ್ಕಾರದ ವಿರುದ್ಧ, ಅದೇ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಎಲ್ಲೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಬಿವಿಪಿ ಪ್ರತಿಭಟನೆ ಮಾಡುತ್ತೆ, ಹಿಜಾಬ್ ವಿಚಾರಕ್ಕೆ ಪ್ರತಿಭಟನೆ ಮಾಡುತ್ತೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗ ಎಬಿವಿಪಿ ತುಟಿ ಬಿಚ್ತಾ ಇಲ್ಲ. ಯಾಕಂಗಾದ್ರೆ ಖಂಡಿತವಾಗಿ ಇದು ಒಂದು ರಾಜಕೀಯ ಪಕ್ಷಕ್ಕೆ ಸ್ಟ್ಯಾಂಡ್ ಆಗಿರುವಂತ ಎಬಿವಿಪಿ ಒಂದು ಇಂಡಿಪೆಂಡೆಂಟ್ ವಿದ್ಯಾರ್ಥಿ ಸಂಘಟನೆ. ಅವರು ಹಾಗಂತ ಹೇಳ್ಕೋಬೇಕಷ್ಟೇನೆ ಒಂದು ಹೋರಾಟವನ್ನು ಕೂಡ ಮಾಡಿದ್ದಾರೆ. ಅವರು ಕೊಡ್ಬೇಕಾದಂತ ಅಧಿಕಾರಿಗಳಿಗೆ ಏನೇನು ಲೆಟರ್ ಹೆಡ್ ಅನ್ನ ಕೊಡ್ಬೇಕು, ಏನೇನು ವಿಚಾರಗಳನ್ನ ಮುಟ್ಟಿಸ್ಬೇಕು, ಮುಟ್ಟಿಸಿದ್ದಾರೆ. ಅದು ಬಹಳ ಸ್ಪಷ್ಟವಾಗಿದೆ. ಹಾಗಾಗಿ ನಮ್ಮ ನಿಲುವು, ನಾನು ಎಬಿವಿಪಿಯ ವಕ್ತಾರಲ್ಲ, ನಾನು ಭಾರತೀಯ ಜನತಾ ಪಾರ್ಟಿಯ ವಕ್ತಾರನಾಗಿ ಬಂದಿರ್ತಕ್ಕಂಥದ್ದು. ಹಾಗಾಗಿ ಪರಿವಾರದ ಸಂಘಟನೆಗಳು ಅವ್ರ ಕೆಲಸಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಆಮೇಲೆ ನೀಟ್ ನ ವಿಚಾರದಲ್ಲಿ ಕೂಡ ನಮಗೂ ಒಂದು ಬೇಸರ ಇದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ಬಾರ್ದಾಗಿತ್ತು. ಯಾಕಂದ್ರೆ ಅನೇಕ ಜನ ಯುವಕರ ಕನಸದು ಅದಾಗಿರ್ತಕ್ಕಂಥ ದುರ್ದೈವ. ಅದ್ರ ಕಡೆ ಕೇಂದ್ರ ಸರ್ಕಾರ ನಿರ್ದಿಷ್ಟವಾದಂತ ಕ್ರಮವನ್ನ ತಗೊಳ್ತಾ ಇದ್ದಾರೆ. ಆಲ್ರೆಡಿ ತಗೊಳ್ತಕ್ಕಂಥ ಭರವಸೆ ಕೂಡ ನಮ್ಗಿದೆ. ನರೇಂದ್ರ ಮೋದಿ ಅವರು ಇವ್ರಿಗೂ ರಿಯಾಕ್ಟ್ ಮಾಡ್ಲಿಲ್ಲ. ನರೇಂದ್ರ ಮೋದಿ ಅವರು ಏನೇನು ಆರ್ಡರ್ಸ್ ಅನ್ನ ಕೊಡ್ಬೇಕು ಕೊಟ್ಟಿರ್ತಾರೆ. ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡ್ಬೇಕನ್ನೋಂಥದ್ದು ಏನಿದೆ? ನಾನು ಮನಮೋಹನ್ ಸಿಂಗ್ ಮನಮೋಹನ್ ಸಿಂಗ್ ಹಾಗಾದ್ರೆ ಎಲ್ಲದಕ್ಕೂ ಉತ್ತರ ಕೊಡ್ತಾ ಇದ್ರ. ಮನಮೋಹನ್ ಸಿಂಗ್ ಮಾತಾಡ್ತಾನೆ ಇರ್ಲಿಲ್ಲ ಬಿಡಿ. ಉತ್ಕರ್ಷ್, ಇಡೀ ದೇಶ ನಮ್ಮ ಭಾರತ ಅಂತ ಹೇಳಿದ್ರೆ ಯಂಗ್ಸ್ಟರ್ಗಳು ತುಂಬಾ ಇದ್ದಾರೆ. ಬಿಜೆಪಿಗೆ ಫಸ್ಟ್ ಟೈಮ್ ವೋಟರ್ಸ್ ಬಿಜೆಪಿಗೆ ಹಾಕೋದು ಅದು ನಿಮ್ಗೆ ಗೊತ್ತಿದೆ. ಆಲ್ಮೋಸ್ಟ್ ಯಂಗ್ಸ್ಟರ್ ಎಲ್ಲೂ ಕೂಡ ಬಿಜೆಪಿ ಸಪೋರ್ಟರ್ಸ್ ಇರ್ತಾರೆ ಅಲ್ವಾ? ಅಂತಹ ಯಂಗ್ಸ್ಟರ್ಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ನೀಟ್ ಪ್ರಶ್ನೆ ಪತ್ರಿಕೆ, ಅದ್ರ ಬಗ್ಗೆ ರಿಯಾಕ್ಟ್ ಮಾಡದೆ ನರೇಂದ್ರ ಮೋದಿ ಯಾವ್ದ್ರ ಬಗ್ಗೆ ರಿಯಾಕ್ಟ್ ಮಾಡ್ಬೇಕಂತ ನಿರೀಕ್ಷೆ ಮಾಡಬೇಕು. ನರೇಂದ್ರ ಮೋದಿ ಇದಕ್ಕೊಂದು ಪ್ರಶ್ನೆ ಮೀಡಿಯಾದಲ್ಲಿ ಕೂಡ ಆಗಿರ್ತಕ್ಕಂಥದ್ದು ದುರ್ದೈವ, ಇದು ಆಗ್ಬಾರ್ದಾಗಿತ್ತು. ಈ ಕೂಡಲೇ ಯಾರು ಮಾಡಿದ್ದಾರೆ ಕಠಿಣವಾದಂತ ಕ್ರಮವನ್ನ ತಗೊಳ್ಳಿ ಅಂತ. ಆಮೇಲೆ ನಿಮಗೆ ನೋಡಿ, ಪ್ರತಿ ರಾಜಕಾರಣಿಗಳಿಗೂ ಮೀಡಿಯಾವನ್ನ ಹ್ಯಾಂಡಲ್ ಮಾಡ್ತಕ್ಕಂಥ ಅವ್ರದೇ ಆದಂತ ಒಂದು ಸ್ಟೈಲು, ಅವ್ರದೇ ಆದಂತ ಒಂದು ಬಿಹೇವಿಯರ್ ಇರ್ತದೆ. ನೀವು ಹಂಗಂತ ನರೇಂದ್ರ ಮೋದಿ ಅವ್ರು ಏನೂ ಹೇಳ್ತಿಲ್ಲ ಹಂಗಂತ ಯಾವ್ದೋ ನೀವು ಕಾಂಗ್ರೆಸ್ ಅವ್ರ ಅಜೆಂಡಾ ಮಾಡಿದ್ರಲ್ಲ ಮೊನ್ನೆ ಇಟಲಿಯಲ್ಲಿ, ಯಾವ್ದೋ ಇಟಲಿಯ ಮಾಡೆಲ್ ಅನ್ನ ಕರ್ಸ್ಬಿಟ್ಟು ರಾಹುಲ್ ಗಾಂಧಿ ಬಹಳ ಕ್ಲೋಸ್ ಅಂತ ಅವರು ಕರೆಸ್ಬಿಟ್ಟು ಮೋದಿನ ಪ್ರಶ್ನೆ ಮಾಡಿ ಅಂತ. ಈ ರೀತಿ ಸುಳ್ಳು ಅಜೆಂಡಾಗಳನ್ನ, ಸುಳ್ಳು ಟೂಲ್ ಕಿಟ್ ಗಳನ್ನ ನಾವು ಎಕ್ಸ್ಪೋಸ್ ಮಾಡೇ ಮಾಡ್ತೀವಿ. ದಿಸ್ ಇಸ್ ನಾಟ್ ದ ರೈಟ್ ಜರ್ನಲಿಸಂ. ಪ್ರತಿ ನಾಯಕರಿಗೂ ಅವ್ರದೇ ಆದಂತ ರೀತಿ ನೀತಿ ಇರುತ್ತೆ. ಮನಮೋಹನ್ ಸಿಂಗ್ ಹಾಗಾದ್ರೆ ಮನಮೋಹನ್ ಸಿಂಗ್ ಯಾವತ್ತಾದ್ರೂ ಬಂದು ಮಾತಾಡಿದಾರ? ಕೇಳಿದ್ದೇ ಇಲ್ಲ ನಾವು. ಅತಿ ಹೆಚ್ಚು ಸುದ್ದಿಗೋಷ್ಠಿಗಳನ್ನು ನಡೆಸಿದ್ರು ಮನಮೋಹನ್ ಸಿಂಗ್. ನೋಡಿ, ನಮಗೆ ಅತಿ ಹೆಚ್ಚು ಸುದ್ದಿಗೋಷ್ಠಿ ಪ್ರಧಾನಮಂತ್ರಿಗಳಿದ್ರು. ಅತಿ ಹೆಚ್ಚು ಸುದ್ದಿಗೋಷ್ಠಿ ನಡೆಸಿರೋದು ಮನಮೋಹನ್ ಸಿಂಗ್ ಅವರು ಯಾವುದೇ ವಿದೇಶಿ ಪ್ರವಾಸದ ನಂತರ ಸೋನಿಯಾ ಗಾಂಧಿ ಪ್ರಧಾನಮಂತ್ರಿ ನಮಗೆ ಗೊತ್ತೇ ಇರಲಿಲ್ಲ. ಯಾವುದೇ ವಿದೇಶಿ ಪ್ರವಾಸದ ನಂತರ ಸುದ್ದಿಗೋಷ್ಠಿ ನಡೆಸಿದ ಮನಮೋಹನ್ ಸಿಂಗ್ ಅವರು. ಕೊನೆಯದಾಗಿ ಅವರ ಸರ್ಕಾರ ಇನ್ನು ಅವಧಿ ಮುಗಿಯುವ ಸಂದರ್ಭದಲ್ಲೂ ಕೂಡ ಸುದೀರ್ಘವಾಗಿ ಸುದ್ದಿಗೋಷ್ಠಿ ನಡೆಸಿರೋದು ಮನಮೋಹನ್ ಸಿಂಗ್ ಅವರು. ಅದು ನಾನು ಈಗ ಮನಮೋಹನ್ ಸಿಂಗ್ ಅವರು ಯಾಕೆ ಪ್ರಶ್ನೆ ಮಾಡ್ಬೇಕು ಅನ್ನೋದು ನನ್ನ ಪ್ರಶ್ನೆ. ಯಾಕಂದ್ರೆ ನಾವು ಈಗ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಇದ್ದೀವಿ. ಯಾವ ಸರ್ಕಾರ ಇದೆ, ಯಾವ ಪ್ರಧಾನಿ ಇದ್ದಾರೆ, ಅವರನ್ನ ಪ್ರಶ್ನೆ ಮಾಡ್ತಾ ಇರುವಂತದ್ದು. ನನ್ನ ಪ್ರಶ್ನೆ ಸಿಂಪಲ್. ಶಿಖರ್ ಧವನ್ ಅವ್ರಿಗೆ 2019 ಏಕದಿನ ವಿಶ್ವಕಪ್ ಅಲ್ಲಿ ಅವ್ರಿಗೆ ಗಾಯ ಆಗುತ್ತೆ. ಗಾಯ ಆದ ನಂತರ ಶಿಖರ್ ಧವನ್ ಒಬ್ಬರಿಗೆ ಟ್ವೀಟ್ ಮಾಡಿದಂತ ನರೇಂದ್ರ ಮೋದಿ ಅವರಿಗೆ, ಇಡೀ ದೇಶದಲ್ಲಿರುವಂತಹ ಯುವಕರಿಗೆ ಒಂದು ಗಾಯ ಆಗಿದೆ, ನೀಟ್ ಪ್ರಶ್ನೆ ಪತ್ರಿಕೆ ಒಂದು ದೊಡ್ಡ ಆತಂಕ. ಯಾಕೆ ಅಂತ ಹೇಳಿದ್ರೆ ಒಂದು ಸಪರೇಟ್ ಏಜೆನ್ಸಿಯೇ ಇದೆ ನೀಟ್ ಪ್ರಶ್ನೆ ಪತ್ರಿಕೆ, ನೀಟ್ ಅನ್ನ ಕಂಡಕ್ಟ್ ಮಾಡೋಕ್ಕೆ, ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ. ಬಟ್ ಅಂತಹ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಂತಹ ಸಂದರ್ಭದಲ್ಲಿ ಯಾಕೆ ರಿಯಾಕ್ಟ್ ಮಾಡಬಾರ್ದು? ಕ್ವಿಕ್ ರಿಯಾಕ್ಷನ್, ಅಟ್ಲೀಸ್ಟ್ 8 ಗಂಟೆಗೆ ಬಂದು ಮಾತಾಡ್ಬೋದಿತ್ತಲ್ವಾ ದೇಶದ ಯುವಕರನ್ನ ಉದ್ದೇಶಿಸಿ. ರಿಯಾಕ್ಷನ್ ಅನ್ನ ಮಾಡಿ ಈಗಾಗಲೇ ಏನ್ ಕ್ರಮವನ್ನ ತಗೊಳ್ಬೇಕು ಸಿಐಡಿ ಅವರು ಸಿಬಿಐ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರು ಶಿಕ್ಷಣ ಮಂತ್ರಿ ಅವ್ರು ಬಂದಿದ್ದು ಮೂರು ದಿನ ಆದ್ಮೇಲೆ ರಿಯಾಕ್ಟ್ ಮಾಡಿದ್ರು. ಇಲ್ಲ ನೋಡಿ, ಯಾವ ತಪ್ಪಿತಸ್ಥರು ಈ ಕೆಲಸವನ್ನು ಮಾಡಿದ್ದಾರೆ ಅವರನ್ನ ಅರೆಸ್ಟ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಿದೆ. ಇಮಿಡಿಯೇಟ್ ರಿಯಾಕ್ಷನ್ ಅನ್ನು ತಗೊಳ್ತು. ಇಮಿಡಿಯೇಟ್ ರಿಯಾಕ್ಷನ್ ತಗೊಂಡು ಅವರನ್ನ ಅರೆಸ್ಟ್ ಮಾಡಿ ಅವರು ಕೊಡ್ಬೇಕಾದಂತ ಶಿಕ್ಷೆಯನ್ನ ಆ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದೆ. ನಮಗೆ ಭರವಸೆ ಇದೆ, ಯಾವ ಯುವಕರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವ್ರು ಕೆಲಸ ಮಾಡ್ತಾರೆ ಅನ್ನೋ ಭರವಸೆ ನಮ್ಮೆಲ್ರಿಗೂ ಇದೆ. ಆಮೇಲೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇವತ್ತಿನ ದೇಶದ ಯುವಕರು, ಇವತ್ತಿನ ದೇಶದ ಜೆನ್ಸೆಟ್, ನನ್ನಂತ ಯುವಕನನ್ನು ಕೂಡ, ನನ್ನಂತ ಒಬ್ಬ ಜನರೇಷನ್ ಝೆಡ್ ಗೆ ಸೇರಿದಂತ ವ್ಯಕ್ತಿಯನ್ನು ಕರ್ಕೊಬಂದು ಪಾರ್ಟಿಯಲ್ಲಿ ಒಂದು ಅವಕಾಶ ಕೊಟ್ಟಿ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಮಾತ್ರ ಅನೇಕ ಬೇರೆ ಬೇರೆ ಸ್ತರದಲ್ಲಿ ಕೆಲಸ ಮಾಡ್ತಕ್ಕಂಥ ಯುವಕರು ಕೂಡ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭರವಸೆ ಇದೆ. ಅದಕ್ಕೆ ಉದಾಹರಣೆ ಅಂತಂದ್ರೆ ನರೇಂದ್ರ ಮೋದಿ ಅವರ ಪಾಪ್ಯುಲಾರಿಟಿ ದೇಶದಲ್ಲಿ ಚುನಾವಣೆಗಳ ಮೇಲೆ ಚುನಾವಣೆಗಳನ್ನು ಗೆಲ್ತಾ ಇದ್ದೀವಿ ಅಂತಂದ್ರೆ ಮತ ಹಾಕ್ತಕ್ಕಂಥ ಯಂಗ್ಸ್ಟರ್ಸ್ ಗಳು ಯಾರು ಕಾಕ್ರೋಚ್ ಗಳಲ್ಲ, ಬುದ್ಧಿವಂತರು, ಪ್ರಬುದ್ಧರು. ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿ. ಬಿಜೆಪಿಗೆ ಓಟ್ ಹಾಕಿಲ್ಲ ಅಂದ್ರೆ ಕಾಕ್ರೋಚ್ ಗಳ ಅವರು ಅಲ್ಲ. ಆ ರೀತಿ ಅಲ್ಲ, ಇವತ್ತೇನೋ ನೀವು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದನ್ನ ನಾನು ಹೇಳಕ್ ಹೋಗೋದಿಲ್ಲ. ನಾನು ಹೇಳ್ತಿರುವಂತದ್ದು ನಮ್ಮ ದೇಶದ ಯುವಕರು ಪ್ರಬುದ್ಧರಿದ್ದಾರೆ. ದೇ ಆರ್ ವೆಲ್ ಎಜುಕೇಟೆಡ್. ಹಾಕಿದ್ರೆ ಮಾತ್ರ ಪ್ರಬುದ್ಧರು. ಆ ರೀತಿ ಅಂತಲ್ಲ, ನಾನು ಆ ರೀತಿ ಹೇಳ್ತಿಲ್ಲ. ಪ್ರಬುದ್ಧರಿದ್ದಾರೆ, ಅವ್ರಿಗೆ ಗೊತ್ತಿದೆ ಯಾರ ನಾಯಕತ್ವ ಸರಿ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ತೆಗೆದು ನೋಡಿ, ಎಷ್ಟು ಜನ ಈ ಕಾಕ್ರೋಚ್ ಮೂವ್ಮೆಂಟ್ ಅಂತೆಲ್ಲ ಆಯ್ತು. ಈ ಪಾಪ್ಯುಲಾರಿಟಿ ಅಷ್ಟೇ ಜನ ಯುವಕರು ನರೇಂದ್ರ ಮೋದಿ ಸರಿ ಇದ್ದಾರೆ ಅಂತ. ಲಾಸ್ಟ್ ಕ್ವೆಶ್ಚನ್ ಮುಗಿಸ್ಬಿಡ್ತೀನಿ. ಪಾಪ್ಯುಲಾರಿಟಿ ಬಗ್ಗೆ ಮಾತನಾಡಿದ್ರೆ ಇತ್ತೀಚೆಗೆ ನಿಮ್ಗೆ ಕೂಡ ಗೊತ್ತಿರುತ್ತೆ, ವಿಜಯ್ ಅವರ ಪದಗ್ರಹಣಕ್ಕೆ ರಾಹುಲ್ ಗಾಂಧಿ ಹೋದಂತಹ ಸಂದರ್ಭದಲ್ಲಿ ಆ ವಿಡಿಯೋ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋ ನರೇಂದ್ರ ಮೋದಿ ಅವರ ವಿಡಿಯೋ ಅಥವಾ ಫೋಟೋಗಿಂತ ಹೆಚ್ಚು ವ್ಯೂಸ್ ಅನ್ನ ಪಡೆದುಕೊಳ್ತು.
ಎಂಗೇಜ್ಮೆಂಟ್ ಜಾಸ್ತಿ ಆಯ್ತು ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಮತ್ತು ವಿಜಯ್ ಅವರ ಫೋಟೋ ಮತ್ತು ವಿಡಿಯೋವನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಬ್ಲಾಕ್ ಮಾಡಲಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಹೇಳಿ. So, ಈ ಆರೋಪ ಏನ್ ಹೇಳ್ತಾರೆ, ಆರೋಪಕ್ಕೆ ನಾನು ಜಸ್ಟ್ ಆರೋಪ ನೋಡಿ, ಇಂಥ ಆರೋಪಗಳನ್ನ ಉತ್ತರ ಕೊಡಕ್ಕಾಗಲ್ಲ. ಆಮೇಲೆ ನಾವೆಲ್ಲ ರಾಜಕೀಯ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು, ನೀವು ವಿಶೇಷ ನಾವೆಲ್ಲ ರಾಜಕೀಯದಲ್ಲಿ ಇರೋದ್ರಿಂದ ರಾಜಕೀಯ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಿಂದ ಇಂಪ್ಯಾಕ್ಟ್ ಆಗುವಂಥದ್ದು ಬಹಳ ಕಮ್ಮಿ. ಬಟ್ ಸೋಷಿಯಲ್ ಮೀಡಿಯಾದಿಂದಲೇ ಬಿಜೆಪಿ ತುಂಬಾ ಹೆಲ್ಪ್ ಆಗಿದೆ, ಅದನ್ನ yes, ಮರಿಬೇಡಿ. ಆಗಿದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ರೀ. ಆದ್ರೆ ಜನಪರವಾಗಿ ಕೆಲಸ ಮಾಡುವಂತ ನರೇಂದ್ರ ಮೋದಿ ಅವರು ಈ ಸ್ಥಾನಕ್ಕೆ ಬಂದಿದ್ದಾರೆ ಅಂತಂದ್ರೆ ಸುಮ್ನೆ ಅಲ್ಲ, ಅನೇಕ ವರ್ಷಗಳು ಒಬ್ಬ ಪ್ರಚಾರಕರಾಗಿ ಕೆಲಸ ಮಾಡ್ಕೊಂಡು ಈ ಹಂತಕ್ಕೆ ಬಂದಿರ್ತಕ್ಕಂಥದ್ದು. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದ್ 10,000 ಜನ ಜಾಸ್ತಿ ನೋಡಿದ್ರು ಕಮ್ಮಿ ನೋಡಿದ್ರು ಅಂತ ತಕ್ಷಣ ಬ್ಲಾಕ್ ಮಾಡುವಂತ ದುಸ್ಥಿತಿ ಏನ್ ಭಾರತೀಯ ಜನತಾ ಪಾರ್ಟಿಗೆ ಬಂದಿಲ್ಲ. ಜಗತ್ತಿನ ಅತಿ ದೊಡ್ಡ ಪಾರ್ಟಿ, ನೀವಿಷ್ಟು ಜನರು ಸೇರ್ಸಿದ್ರು ಒಬ್ಬ ನರೇಂದ್ರ ಮೋದಿ ಅವ್ರಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ತಕ್ಕಂಥ ಫಾಲೋವರ್ಸ್ ಅನ್ನ ರೀಚ್ ಮಾಡಕ್ ಆಗಲ್ಲ ಇವ್ರ ಕೈಯಲ್ಲಿ. ಅರ್ಥ ಮಾಡ್ಕೊಳ್ಳಿ, ಹೂ ಇಸ್ ಪಾಪ್ಯುಲರ್ ಅಂತ. ಅದನ್ನ ನಾವು ವಿಶೇಷವಾಗಿ ಹೇಳ್ಬೇಕಾ ಅವಶ್ಯಕತೆ ಇಲ್ಲ. ಅಲ್ಟಿಮೇಟ್ಲಿ ರಾಜಕೀಯದಲ್ಲಿ ನಾವು ಸಕ್ಸಸ್ ಅನ್ನು ಕಾಣಬೇಕು ಅಂತಂದ್ರೆ ವಿ ಹ್ಯಾವ್ ಟು ಬಿ ರೂಟೆಡ್ ವಿತ್ ದ ಪೀಪಲ್. ನಮ್ಮ ಕ್ಷೇತ್ರಗಳಲ್ಲಿ, ನಮ್ಮ ಸ್ತರಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದೋ ಫೋಟೋ ಹಾಕ್ಬಿಟ್ವಿ, ವಿಡಿಯೋ ಹಾಕ್ಬಿಟ್ಟು ವೈರಲ್ ಆಯ್ತು, ಅದೆಲ್ಲ ಬಹಳ ವ್ಯತ್ಯಾಸ ಆಗಲ್ಲ. ಈಗ ಇದೇ ವಿಜಯ್ ಅವರು ಪದಗ್ರಹಣ ಮಾಡ್ಬೇಕಾದ್ರೆ ಅದ್ಯಾವ್ದು ವ್ಯತ್ಯಾಸ ಆಗಲ್ಲ. ನನಗೆ ಸುರೇಶ್ ಕುಮಾರ್ ಅವರು ಫೋಟೋನ ಹಂಚ್ಕೊಂಡಿದ್ ಯಾಕೆ ಅನ್ನೋದು ಅಷ್ಟೇ ಪ್ರಶ್ನೆ. ಸೋಷಿಯಲ್ ಮೀಡಿಯಾದಲ್ಲಿ 100 ಬರ್ಲಿ 1000 ಬರ್ಲಿ ರಿಯಾಕ್ಟ್ ಮಾಡುವಂತ ಅವಶ್ಯಕತೆ ಏನಿತ್ತು, ಅದು ಕೂಡ ಫೇಕ್ ಗ್ರಾಫಿಕ್ಸ್ ಅನ್ನ ಹಂಚ್ಕೊಳ್ಳುವಂತ ಅವಶ್ಯಕತೆ ಇರುವಂತ ಮಾಹಿತಿನ ಹಂಚ್ಕೊಂಡ್ರೆ ಮಾಹಿತಿ ಬಹುಶಃ ಇರ್ಲಿಲ್ಲ ಅನ್ಸುತ್ತೆ. ಅದನ್ನ ಅವ್ರ ಮಾಹಿತಿ ಸಿಕ್ಕಿದ್ಮೇಲೆ ಅದನ್ನ ತೆಗೆದಿರುವಂತ ಕೆಲಸ ಕೂಡ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಇದಾದ ನಂತರ ನರೇಂದ್ರ ಮೋದಿ ಅವರು ಚಿನ್ನವನ್ನ ಖರೀದಿ ಮಾಡಬೇಡಿ ಅಂದಾಗ ಇಂದಿರಾ ಗಾಂಧಿ ಅವರು ಕೂಡ ಈ ಹಿಂದೆ ಕರೆಯನ್ನ ಕೊಟ್ಟಿದ್ರು ಅನ್ನೋದು ಕೂಡ ಫೇಕ್ ಆಗಿತ್ತು. ಸೊ ಅದನ್ನ BY ರಾಘವೇಂದ್ರ ಅವರು ಹಂಚಿಕೊಂಡಿದ್ರು. ಸೊ ಏನಾಗ್ತಾ ಇದೆ ಬಿಜೆಪಿ? ಅಲ್ಲ, ಫೇಕ್ ಅನ್ನೋದಕ್ಕಿಂತ ಬರ್ತಕ್ಕಂತ ಮಾಹಿತಿಗಳನ್ನ ಶೇರ್ ಮಾಡಿದ್ದಾರೆ. ಅದು ಇಂದಿರಾ ಗಾಂಧಿ ಅವ್ರು ಯಾಕೆ ಕರೆ ಕೊಟ್ಟಿರ್ಲಿಲ್ವಾ? ಹಾಗಾದ್ರೆ ಫೋಟೋ ನಿಮಗೆ ಅದರಲ್ಲಿ ಇರ್ತಕ್ಕಂತ ಮಾಹಿತಿ ತಪ್ಪಿರು. ದಿ ಹಿಂದೂ ಪತ್ರಿಕೆಯೇ ಹೇಳಿದೆ ಅದು ಫೇಕ್ ಅಲ್ಲ, ಇರ್ಬೋದು ಫೇಕ್. ಮತ್ತೆ ಆಯ್ತು, ಈಗ ರಾಜ್ಯ ರಾಜಕಾರಣದ ಬಗ್ಗೆ ಮಾತನಾಡ್ಬಿಡ್ತೀನಿ. ಇತ್ತೀಚೆಗೆ ಜಾಸ್ತಿ ನಡೀತಿರೋದು ಬಿಜೆಪಿಯಲ್ಲಿ, ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆ ವಿಚಾರ, ರಾಜ್ಯಾಧ್ಯಕ್ಷರು. ಸೊ ನಿಮ್ಮ ಅಭಿಪ್ರಾಯ ಏನು, ಏನ್ ಅನಿಸ್ತಾ ಇದೆ? ನೋಡಿ, ಅದನ್ನ ಹೈಕಮಾಂಡ್ ನಿರ್ಣಯ ಮಾಡುತ್ತೆ. ಈಗ ಇರ್ತಕ್ಕಂತ ಇದ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದೆ. ರಾಜ್ಯ ಸರ್ಕಾರದ ಲೋಪದೋಷಗಳನ್ನ, ರಾಜ್ಯ ಸರ್ಕಾರದ ಭ್ರಷ್ಟಾಚಾರವನ್ನ ಜನರ ಮುಂದೆ ಇಡುವಂತ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಯಶಸ್ವಿ ಕೆಲಸ ಮಾಡ್ತಿದೆ. ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಅದಕ್ಕೆ ಡಿಸಿಷನ್ ತಗೊಳ್ತದೆ. ಈಗ ನಮ್ಮ ಅಧ್ಯಕ್ಷರು ವಿಜೇಂದ್ರನ್ ಅವರು ಬಹಳ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಉತ್ಕರ್ಷ್. ಥ್ಯಾಂಕ್ ಯು, ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಸೋ ಮಚ್. ಎಸ್ ವೀಕ್ಷಕರೇ, ಬೆಲೆ ಏರಿಕೆಯಿಂದ ಹಿಡಿದು ಕಾಕ್ರೋಚ್ ಜನತಾ ಪಾರ್ಟಿ ಆಯಿತು, ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವರೆಗೂ ಕೂಡ ಮಾತನಾಡಿದೀವಿ. ಇದು ಸಂದರ್ಶನ ಅಂತ ಅಲ್ಲ, ಒಂದು ಡಿಸ್ಕಷನ್, ಹೆಲ್ತಿ ಡಿಸ್ಕಷನ್ ರೀತಿ. ಸೊ ನಿಮ್ಮ ಅಭಿಪ್ರಾಯ ಏನು, ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.